ಇವತ್ತು ನನಗೆ ಸೂಚನೆ ಬಂದಿರುವಂಥದ್ದು ಮಂಕುತಿಮ್ಮನ ಕಗ್ಗದಲ್ಲಿ ಕೌಟುಂಬಿಕ ಮೌಲ್ಯಗಳು ಈ ವಿಷಯದ ಕುರಿತು ಮಾತಾಡಬೇಕು ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ ಒಂದು 40-50 ನಿಮಿಷ ನೀವು ಸಹಿಸ್ಕೋತೀರಿ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ದಿನಮಾನಗಳಲ್ಲಿ ಮೇಲ್ನೋಟಕ್ಕೆ ನೋಡಿದರೆ ಒಂದಷ್ಟು ಅತಿ ಎನಿಸುವಷ್ಟರ ಮಟ್ಟಿಗೆ ನಾವು ವ್ಯಾವಹಾರಿಕ ಮಟ್ಟಕ್ಕೆ ಅದು ಏರು ಬಿಟ್ಟಿದೀವೋ ಅಥವಾ ಇಳಿದು ಬಿಟ್ಟಿದೀವೋ ಗೊತ್ತಿಲ್ಲ, ಆ ಮಟ್ಟವನ್ನಂತೂ ತಲುಪಿಬಿಟ್ಟಿದ್ದೀವಿ. ಎಷ್ಟು ಅತಿ ಅಂದರೆ, ಎಷ್ಟು ಅತಿಯಾದ ವ್ಯಾವಹಾರಿಕ ಅಂದರೆ 50 ವರ್ಷಗಳ ಹಿಂದೆನೇ ನಟರತ್ನಾಕರ ಮಾಸ್ಟರ್ ಹಿರಣ್ಯ ಅವರು ಒಂದು ಮಾತನ್ನು ಹೇಳ್ತಾ ಇದ್ರಂತೆ. ಲಂಚಾವತಾರ ಆ ಸಮಯದಲ್ಲಿ ನಡೀತಾ ಇರುವಂಥ ಸಮಯದಲ್ಲಿ ಸಮಾಜ ಯಾವ ಮಟ್ಟಿಗೆ ಹದಗೆಡ್ತಾ ಇದೆ ಅಂತ 50 ವರ್ಷಗಳ ಹಿಂದೆ ಅವ್ರು ಹೇಳಿದಂಥ ಮಾತು ಏನಂತಂದ್ರೆ, ಅಪ್ಪ ಕಚೇರಿಯಿಂದ ಮನೆಗೆ ಬರ್ತಾ ಇರುವಾಗ ಏನೋ ಗೇಟ್ ಹತ್ರ ಶಬ್ದ ಆಗತ್ತೆ, ಅದನ್ನು ನೋಡಿದಂತ ಅಮ್ಮ ಹೇಳ್ತಾರಂತೆ ಮಗನಿಗೆ, ನೋಡು ಅಪ್ಪ ಬಂದ್ರು ಅನ್ಸತ್ತೆ, ಹೋಗಿ ನೋಡು ಬಾಗಿಲು ತೆರಿ ಅನ್ನೋ ಅರ್ಥದಲ್ಲಿ ಹೇಳ್ತಾರಂತೆ. ಆಗ ಮಗು ಅಮ್ಮಂಗೆ ಕೇಳತ್ತಂತೆ, ನಾನು ಹೋಗಿ ನೋಡ್ತೀನಿ, ನನಗೆ ಎಷ್ಟು ರೂಪಾಯಿ ಕೊಡ್ತೀಯಾ ಅಂತ ಕೇಳತ್ತಂತೆ. ಕಚೇರಿಯಿಂದ ಬರ್ತಾ ಇರುವಂತ ತಂದೆಯನ್ನು ಸ್ವಾಗತ ಮಾಡ್ಕೊಳ್ಳುವಾಗ ಮಗನಿಗೆ ಲಂಚ ಕೇಳುವಂತ ಸ್ಥಿತಿ ಆವತ್ತೇ ಇತ್ತು ಅನ್ನೋ ಅರ್ಥದಲ್ಲಿ ನಟರತ್ನಾಕರ ಮಾಸ್ಟರ್ ಹಿರಣ್ಯ ಅವರು ಹೇಳೋರಂತೆ. ಇವತ್ತಿನ ಸ್ಥಿತಿ 50 ವರ್ಷ ಅದಕ್ಕೆ ಬೆಳೆದಿದೆ. ಹಾಗಾಗಿ ಒಂದು ರೀತಿಯ ಎಲ್ಲದರಲ್ಲೂ ನಾವು ಒಂದು ರೀತಿ ವ್ಯಾವಹಾರಿಕ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ಎಲ್ಲಿ ತನಕ ಅಂದ್ರೆ, ಮನೆಗೆ ಯಾರಾದ್ರೂ ಬರ್ತಾರೆ ಅಂತಂದ್ರೆ ನಾವು ಅಪಾಯಿಂಟ್ಮೆಂಟ್ ಕೊಡ್ತೀವಿ ಇಷ್ಟೊತ್ತಿಗೆ ಬನ್ನಿ ಅಂತ. ಅಪ್ಪಿತಪ್ಪಿ ಯಾರಾದ್ರೂ ಬಂದ್ಬಿಟ್ರು ಮನೆಗೆ ಅಂದ್ರೆ ಸಹಜವಾಗಿ ಬರುತ್ತೆ, ಸಹಜವಾಗಿ ಒಂದು ಮಾತು ಬರುತ್ತೆ, ಏನಂದ್ರೆ ಫೋನ್ ಮಾಡೇ ಇಲ್ಲ ಬರುವಾಗ ಅಂತ ಕೇಳ್ತಾರೆ. ಇದು ನಾನು ಹೇಳ್ತಾ ಇದ್ದು ಬೆಂಗಳೂರು, ಮೈಸೂರು ಇಂಥ ನಗರ ಪ್ರದೇಶಗಳಲ್ಲಿ. ಹಳ್ಳಿಗಳ ಮಟ್ಟದಲ್ಲಿ ನಮ್ಮ ಊರಿನ ಕಡೆಗೆ ಇನ್ನೂ ಆ ಮಟ್ಟಿಗೆ ಬೆಳೆದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಅಷ್ಟಕ್ಕಂತೂ ನಾವು ಮುಟ್ಟುಬಿಟ್ಟಿದ್ದೀವಿ ಬಹುತೇಕ. ಅಂಥ ವಾತಾವರಣದಲ್ಲಿ ಇಂಥ ಕಾರ್ಯಕ್ರಮ ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ, ಎಷ್ಟು ಅಗತ್ಯತೆಯನ್ನು ಕಾಣಿಸುತ್ತೆ ಅನ್ನೋದು ಒಂದು ಪ್ರಶ್ನೆ. ಬಹುಶಃ ಇಂಥ ಕಾರ್ಯಕ್ರಮಗಳು ಬೇಕಾ, ಅಗತ್ಯ ಇದೆಯಾ ಅನ್ನೋ ಪ್ರಶ್ನೆ ಕೆಲಸವಾಗಿ ಬರುತ್ತೆ. ಒಂದ್ಸಾರಿ ಒಬ್ಬರು ರಾಜಕಾರಣಿ ಕೇಳೇ ಬಿಟ್ಟಿದ್ರಲ್ಲ, ಭಗವದ್ಗೀತೆಯನ್ನು ಶಾಲೆಯಲ್ಲಿ ಕಳಿಸ್ಬೇಕು ಅಂತ ಹೇಳಿದಾಗ ಭಗವದ್ಗೀತೆಯನ್ನು ಹೊಟ್ಟೆ ತುಂಬತ್ತಾ ಅಂತ ಕೇಳಿದ್ರು. ಹೊಟ್ಟೆಗೆ ಹೋಗ್ಬೇಕಾಗಿದ್ದು ಬೇರೆ, ತಲೆಗೆ ಹೋಗ್ಬೇಕಾಗಿದ್ದು ಬೇರೆ ಅನ್ನೋ ಒಂದಷ್ಟು ವಿಷಯಗಳು ಸಾಮಾನ್ಯವಾಗಿ ಗೊತ್ತಿರಬೇಕಾಗಿತ್ತು. ಗೊತ್ತಿಲ್ಲದೆ ಆ ಮಾತು ಬಂದಿದೆ ಅಂತ ಅನ್ಕೋತೀನಿ. ಬಹುಶಃ ಇಂಥ ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿದೀವಲ್ಲ, ಅದು ಯಾಕೆ ಅನ್ನೋದಕ್ಕೆ DVG ಅವರು ಅವರ ಕಗ್ಗದಲ್ಲೇ ಒಂದು ರೀತಿ ಉತ್ತರವನ್ನು ಹೇಳಿದ್ದಾರೆ. ಅಲ್ಲಿಂದ ನಾನು ನನ್ನ ಮಾತನ್ನ ಆರಂಭ ಮಾಡ್ತೀನಿ. ಮತ್ತು ಇವತ್ತು ನಾನು ಕಗ್ಗದ ಪದ್ಯಗಳನ್ನು ಹೇಳುವಾಗ ಪದ್ಯದ ಸಂಖ್ಯೆಯನ್ನು ಕೂಡ ಹೇಳ್ತೀನಿ. ಪದ್ಯದ ಸಂಖ್ಯೆ ಹೇಳುವಂತ ಉದ್ದೇಶ ಎಷ್ಟೇನೆ, ಒಂದು ಪದ್ಯದ ಸಂಖ್ಯೆಯನ್ನು ಗುರುತು ಹಾಕೊಂಡ್ರೆ ಮುಂದೆ ಯಾವತ್ತಾದ್ರೂ ನೆನಪು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಅನ್ನೋ ಕಾರಣಕ್ಕೆ, ಕೇಳುವರಿಗೆ ಅನ್ನೋ ಕಾರಣಕ್ಕೆ. ನನಗೆ ಗೆಳೆಯ ಸಚಿನ್ ಮುಂಗಿಲ್ ಅವರು ಕೇಳಿದ್ರು, ಸ್ಲೈಡ್ಸ್ ಮಾಡ್ಬೋದು, PPT ಮಾಡ್ಬೋದು ಅನ್ನೋ ಒಂದಷ್ಟು ಸಲಹೆಗಳು ಬಂತು. ನಾನೇ ಅದನ್ನ ಬೇಡ, ನೇರವಾಗಿ ಮಾತಷ್ಟೇ ಸಾಕು ಅಂತ ಹೇಳಿದ್ದೀನಿ. ಆದ್ರೆ ಎಲ್ಲೋ ಒಂದ್ ಕಡೆ ಗುರುತು ಹಾಕೋತೀವಿ ಅನ್ನೋರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಪದ್ಯದ ಸಂಖ್ಯೆಯನ್ನು ಕೂಡ ಹೇಳ್ತೀನಿ. ನಾನು ಆರಂಭ ಮಾಡ್ತಾ ಇರುವಂತ ಈ ಪದ್ಯದ ಸಂಖ್ಯೆ 294, 294. ಎಷ್ಟು ಚೆನ್ನಾಗಿದೆ ನೋಡಿ. ಉಪ್ಪಿಷ್ಟು ಹುಳಿ ಇಷ್ಟು, ಖಾರ ಸಿಹಿ ಅಷ್ಟಿಷ್ಟು, ಒಪ್ಪಿರ್ದೊಡದು ಭೋಜ್ಯವಂತೆ ಜೀವಿತಮು, ತಪ್ಪು ಸರಿ ಬೆಪ್ಪು ಜಾಣಂದು ಕುಂದುಗಳ ಬಗೆ, 20 ಸೇರೆ ರುಚಿ ಮಂಕುತಿಮ್ಮ, 20 ಸೇರೆ ರುಚಿ ಮಂಕುತಿಮ್ಮ. ಒಂದು ಒಳ್ಳೆಯ ಊಟ ಅಂತಾದ್ರೆ ಅದರಲ್ಲಿ ಒಂದಷ್ಟು ಉಪ್ಪು, ಹುಳಿ, ಖಾರ, ಸಿಹಿ, ಹೀಗೆ ಎಲ್ಲ ರೀತಿಯ ಅಥವಾ ಅಗತ್ಯ ಇರುವಷ್ಟು ರೀತಿಯ ರುಚಿಗಳು, ಅಗತ್ಯವಿರುವಷ್ಟೇ ಸೇರಿದಾಗ ಆ ಊಟ ಅದು ರುಚಿ ಅಂತ ಅನಿಸ್ಕೊಳ್ಳುತ್ತೆ. ನನಗೆ ಸಿಹಿ ಇಷ್ಟ ಅಂತ ಎಲ್ಲದಕ್ಕೂ ಸಿಹಿ ಹಾಕ್ಲಿಕ್ಕಾಗಲ್ಲ.
ನನಗೆ ಖಾರ ಇಷ್ಟ ಅಂತ ಪಾಯಸಕ್ಕೆ ಖಾರವನ್ನು ಹಾಕ್ಲಿಕ್ಕಾಗಲ್ಲ ಅಲ್ವೇ? ಬೇರೆ ಬೇರೆ ರುಚಿಗಳು ಆಯಾ ಖಾದ್ಯಕ್ಕೆ ಆಯಾ ಆಹಾರಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸೇರ್ಕೊಂಡಾಗ ಆ ಊಟ ರುಚಿ ಆಗುತ್ತೆ. ಅದೇ ರೀತಿ ಜೀವನ ಅಂತ ಡಿ ವಿ ಜಿಯವರು ಹೇಳೋದು. ಜೀವನವೂ ಕೂಡ ಹಾಗೇನೆ. ಹೇಗೆ ಅದು? ತಪ್ಪು, ಸರಿ, ಬೆಪ್ಪು, ಜಾಣತನ. ಡಿ ವಿ ಜಿಯವರು ಹೇಳೋದು ಈ ಥರದ ಒಳ್ಳೆ ಕ್ವಾಲಿಟಿಗಳು ಅಷ್ಟೇ ಅಲ್ಲ, ಬೆಪ್ಪುತನವೂ ಸೇರ್ಕೋಬೇಕು ಅಂತ ಹೇಳ್ತಾರೆ. ಇಂತಹ 21 ಸಂಖ್ಯೆ ಅಂತಲ್ಲ, ಒಂದಷ್ಟು ಅಂತ ಬೇರೆ ಬೇರೆ ಗುಣಗಳು ಅಂತ. ಇಂತಹ ಗುಣಗಳೆಲ್ಲ ಒಟ್ಟಿಗೆ ಸೇರಿದ್ರೆ ಆ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಗೆ ಜೀವನಕ್ಕೊಂದು ರುಚಿ ಬೇಕಲ್ಲ. ಜೀವನಕ್ಕೆ ರುಚಿ ಇಲ್ಲ ಅಂದ್ರೆ ಜೀವಿಸೋದಕ್ಕೆ ಅರ್ಥವೇ ಇರಲ್ಲ. ಜೀವನಕ್ಕೆ ಹೊಸ ಏನು ಮೋಟಿವೇಶನ್, ಪ್ರೇರಣೆ ಸಿಗಲ್ಲ ನಮಗೆ. ಹಾಗೆ ಜೀವನದ ರುಚಿಯನ್ನ ಹೆಚ್ಚಿಸುವುದಕ್ಕೆ ಇಂತಹ ಕಾರ್ಯಕ್ರಮಗಳು ಅಂತ ನಾನು ಅನ್ಕೋತೀನಿ. ಹಾಗೆ ಇವತ್ತು ಈಶಾನ ಸಂಸ್ಥೆಯವರು, ಹಿರಿಯರಾದ ಸದ್ಯೋಜಾತವರು ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರುವಂತಹದ್ದು ನಮ್ಮ ಜೀವನಕ್ಕೆ ಒಂದು ಹೊಸ ರುಚಿಯನ್ನು ಸೇರಿಸುವಂತ, ನಮ್ಮ ಜೀವನದ ರುಚಿಯನ್ನು ನಮಗೆ ತೋರಿಸುವಂತಹ ಅದ್ಭುತವಾದಂತಹ ಕಾರ್ಯಕ್ರಮಗಳಿವು. ನನಗೊಂದು ಅವಕಾಶ ಸಿಕ್ಕಿದೆ, ಅದಕ್ಕಾಗಿ ಆರಂಭದಲ್ಲೇ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ಮಾತುಗಳನ್ನು ಕೇಳೋಣಂತೆ. ನನಗೆ ನಿನ್ನೆಯಿಂದ ಒಂದು ಹಾಡು ಕಾಡ್ತಾ ಇದೆ. ಡಿ ವಿ ಜಿಯವರು ಈ ಎಲ್ಲ ಪದ್ಯಗಳನ್ನ ಕವನದ ರೂಪದಲ್ಲೇ ಬರೆದ್ರು ಮತ್ತು ಮನನ ರೀತಿಯ ಪದ್ಯಗಳು ಅಂತ. ಒಂದೇ ಸಾರಿ ಒಂದು 500 ಪದ್ಯಗಳು ಓದ್ಬಿಡ್ತೀನಿ ಅಂತ ಅವ್ರು ಹೇಳಿಲ್ಲ. ಮನನ ಪದ್ಯಗಳು ಅಂತಾನೆ ಡಿ ವಿ ಜಿ ಹೇಳಿರುವಂತದ್ದು. ಹೀಗೆ ಈ ಪದ್ಯಗಳನ್ನ ಯಾಕೆ ಬರೆದ್ರು ಅನ್ನೋದು, ಪದ್ಯ 2-3 ಪ್ಯಾರ ಇದೆ, ನಾನು ಒಂದು ಮಾತ್ರ ಹೇಳ್ಬಿಡ್ತೀನಿ ಯಾಕೆಂದ್ರೆ ಬಹಳ ಚೆನ್ನಾಗಿದೆ ಅದು, ಅದಕ್ಕೋಸ್ಕರ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ. ಬೆಳಗು ಜಾವದಲ್ಲಿ ಕವಿತೆ ಹಾರಿಕೊಳ್ಳಲಿ, ಯಾರೇ ನಿಮ್ಮ ನೋಯಿಸಲಿ ಹಾಡಿಕೊಳ್ಳಿರಿ. ಕಾವ್ಯವಿರದ ಲೋಕವ ನರ ತಾಳಲಾರನು, ಕಾವ್ಯವಿರದ ಲೋಕವ ನರ ತಾಳಲಾರನು. ಒಂದು ಕವಿತೆ ಕಾಯಬಹುದು ಇಡೀ ಬಾಳನು, ಒಂದು ಕವಿತೆ ಕಾಡಬಹುದು ಇಡೀ ಬಾಳನು. ಇದು ಈ ಕೊನೆ 2 ಸಾಲು ನನಗೆ ತುಂಬಾ ಏನು ಇಡೀ 2 ದಿವಸದಲ್ಲಿ ಯೋಚನೆಗೆ ಹಚ್ಚಿರುವಂಥದ್ದು. ಏನದು? ಒಂದು ಕವಿತೆ ಕಾಯಬಹುದು ಇಡೀ ಬಾಳನು ಅಂತ. ಅಷ್ಟೇ ಅಲ್ಲ, ಒಂದು ಕವಿತೆ ಕಾಡಬಹುದು, ಕಾಡಬಹುದು ಇಡೀ ಬಾಳನು ಅಂತ ಆ ಪದ್ಯ ಬರುತ್ತೆ. ನನಗೆ ಬಹಳ ಬಹಳ ಕಾಡದಂತ ಸಾಲುಗಳಿವು. ಯಾಕೆ ಅಂದ್ರೆ ಡಿ ವಿ ಜಿಯವರ ಪದ್ಯಗಳು ಹೀಗೇನೆ. ಡಿ ವಿ ಜಿಯವರ ಎಲ್ಲ ಪದ್ಯಗಳು ಅಂದ್ರೆ ಮಂಕುತಿಮ್ಮನ ಕಗ್ಗದ ಎಲ್ಲ ಪದ್ಯಗಳು, ಎಲ್ಲ ಮುಕ್ತಕಗಳು ಕೂಡ ಅದು ಒಂದು ಪದ್ಯ ನಮ್ಮನ್ನ ಇಡೀ ಬಾಳಿಗೆ ಕಾಯಬಹುದು. ಅಷ್ಟೇ ಅಲ್ಲ, ಒಂದೊಂದು ಪದ್ಯಗಳು ನಮ್ಮ ಜೀವನ ಪೂರ್ತಿ ಕಾಡಬಹುದು. ಹಾಗೆ ಅಂತ ಶ್ರೇಷ್ಠತೆ ಉಳ್ಳಂತ ನಿತ್ಯ ನೂತನ ಚಿರ ಪುರಾತನ ಅಂತ ಹೇಳ್ತೀವಲ್ಲ, ಅಂತಹ ಪದ್ಯಗಳ ಪೈಕಿ ಮಂಕುತಿಮ್ಮನ ಕಗ್ಗದ ಪದ್ಯಗಳು. ನಾವೊಂದ್ಸರಿ ಶತಾವಧಾನ ಡಾಕ್ಟರ್ ಗಣೇಶ್ ಅವ್ರ ಹತ್ರ ಒಂದ್ ಮಾತನ್ನ ಕೇಳಿದ್ವಿ. ತುಮಕೂರಲ್ಲಿ ಕೊರೋನಾ ಲಾಕ್ಡೌನ್ಗಿಂತ ಆ ಸಮಯದಲ್ಲೇ ಜನವರಿ ತಿಂಗಳಲ್ಲಿ 101 ಕಾರ್ಯಕ್ರಮವನ್ನು ತುಮಕೂರು ನಗರದಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಮಾಡಿದ್ವಿ. ಅಲ್ಲಿಯ ನ್ಯಾಯಾಂಗ ಪ್ರಾಧಿಕಾರವು ಕೂಡ ಸಹಕಾರ ಕೊಟ್ಟಿತ್ತು. ಆ ಸಮಯದಲ್ಲಿ ಶತಾವಧಾನ ಗಣೇಶ್ ಹತ್ರ ಸಲಹೆಗೋಸ್ಕರ ನಾನೇ ಕೇಳಿದ್ದೆ, ವಿದ್ಯಾರ್ಥಿಗಳಿಗೆ, ನಾವು ಹೈಸ್ಕೂಲ್ ಮತ್ತು PUC ವಿದ್ಯಾರ್ಥಿಗಳಿಗೆ ಈ ತರದ ಚಟುವಟಿಕೆ ಮಾಡ್ತಾ ಇದ್ದೀವಿ, ಯಾವ ಪದ್ಯವನ್ನು ಹೇಳ್ಬೋದು ಅಂತ ಕೇಳಿದ್ದೆ. ಆಗ ಒಂದೇ ಮಾತನ್ನು ಗಣೇಶರು ಹೇಳಿದ್ರು, ಎಲ್ಲ ಪದ್ಯಗಳನ್ನು ಹೇಳ್ಬೋದು, ಎಲ್ಲ ಪದ್ಯಗಳನ್ನು ಹೇಳ್ಬೋದು, ನೀವು ಯಾವ ರೀತಿ ಅದನ್ನ ಪ್ರೆಸೆಂಟ್ ಮಾಡ್ತೀರಿ, ಯಾವ ರೀತಿ ಅದನ್ನ ವಿದ್ಯಾರ್ಥಿಗಳಿಗೆ ತೋರಿಸ್ತೀರಿ, ಅದ್ರ ಮೇಲೆ ಡಿಪೆಂಡ್ ಆಗತ್ತಪ್ಪ ಅಂತ ಹೇಳಿದ್ರು. ಇವತ್ತಿನ ವಿಷಯ ಕೂಡ ಹಾಗೆ. ಕೌಟುಂಬಿಕ ಮೌಲ್ಯಗಳು ಅಂದಾಗ ಕೌಟುಂಬಿಕ ಮೌಲ್ಯಕ್ಕೋಸ್ಕರ ಡಿ ವಿ ಜಿಯವರು ಯಾವ ಪದ್ಯವನ್ನು ಬರೆದಿಲ್ಲ, ಆದ್ರೆ ಕೌಟುಂಬಿಕ ಮೌಲ್ಯಗಳಿಗೆ ಪೂರಕವಾಗಿ ನಾವು ಅಲ್ಲಿ ಹುಡುಕ್ಬಹುದು. ಎಲ್ಲ ಪದ್ಯಗಳು ಒಂದು ರೀತಿಯ ಚಿನ್ನದ ಗಟ್ಟಿ ಇದ್ದ ಹಾಗೆ. ಈ ಚಿನ್ನದ ಗಟ್ಟಿಯನ್ನ ನಾವು ಕರಗಿಸಿ ಅದನ್ನು ಮಾರ್ಪಡಿಸಿ ಕಿವಿಯ ಓಲೆಯಾಗಿಯೋ, ಚಿನ್ನದ ಸರವಾಗಿಯೋ, ಮೂಗಿಗೆ ನತ್ತಾಗಿಯೋ, ಬೆರಳಿಗೆ ಉಂಗುರವಾಗಿಯೋ, ಯಾವ ರೀತಿಯಲ್ಲಿ ಬೇಕಿದ್ರು ಬಳಸಬಹುದು. ಚಿನ್ನದ ಬೆಲೆ ಏನು ಕಡಿಮೆ ಆಗಲ್ಲ. ಕಗ್ಗದ ಪದ್ಯಗಳು ಹಾಗೇನೆ. ನೀವು ನಿಸರ್ಗ ಅಂತ ತಗೊಂಡ್ರು ಅಲ್ಲಿ ಸಿಗತ್ತೆ, ಪ್ರೇರಣೆ ಅಂತ ತಗೊಂಡ್ರು ಬರುತ್ತೆ. ಶತಾವಧಾನ ಡಾಕ್ಟರ್ ಗಣೇಶ್ ಅವರು ಹೇಳೋ ಹಾಗೆ ಮಂಕುತಿಮ್ಮನ ಕಗ್ಗದ ಪದ್ಯಗಳು ವ್ಯಕ್ತಿತ್ವ ವಿಕಸನಕ್ಕೆ ಇಂಡಿಯನ್ ವರ್ಷನ್ ಅಂತ, ಭಾರತೀಯ ರೂಪ ಅಂತ ಅವ್ರು ಹೇಳಿದರು. ಹಾಗಾಗಿ ಕೌಟುಂಬಿಕ ಮೌಲ್ಯಗಳು ಕೂಡ ಅದರೊಳಗೆ ಅಡಕೊಂಡಿದೆ. ನಾನು ಕಗ್ಗವನ್ನ ಬೇರೆಯವರ ಜೊತೆಗೆ, ಗೆಳೆಯರ ಜೊತೆಗೆ ಹಂಚಿಕೊಳ್ಳುವಾಗ ಬೇರೆ ಬೇರೆ ವಿಷಯಗಳ ಮುಖಾಂತರ ಹೇಳ್ಕೊಳ್ಳುವಂತ ಪ್ರಯತ್ನವನ್ನ
ಕೊರೋನಾ ಸಮಯದಲ್ಲಿ ಶುರು ಮಾಡಿಕೊಂಡೆ. ಅದರಲ್ಲಿ ಈ ವಿಷಯವೂ ಕೂಡ ಮಂಕುತಿಮ್ಮನ ಕಗ್ಗದಲ್ಲಿ ಕೌಟುಂಬಿಕ ಮೌಲ್ಯಗಳು ಅಂತ. ನೋಡೋಣ ಇವತ್ತು ಎಷ್ಟು ಪದ್ಯಗಳನ್ನ, ಒಂದು 6-8 ಪದ್ಯಗಳನ್ನಾದ್ರೂ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಆಸೆ ಇದೆ. ನೋಡೋಣಂತ ಸಮಯ ಎಷ್ಟು ಮಟ್ಟಿಗೆ ಸಮಯ ಕೊಡುತ್ತೆ ಅಂತ. ಕುಟುಂಬ ಅಂದ ತಕ್ಷಣನೇ ನಮಗೆ ಕಣ್ಣೆದುರಿಗೆ ಕಾಣಿಸುವಂತದ್ದು ಮಕ್ಕಳು ಅಂತ ಅಲ್ವೇ? ನಮ್ಮೆಲ್ಲರ ಜೀವನದ ಪ್ರಮುಖವಾದಂತ ಗೋಲ್ ಅದು ಯಾವ್ದಿರುತ್ತೆ ಅಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಪ್ಪ. ನಾನು ಜೀವನದಲ್ಲಿ ಕಷ್ಟಪಟ್ಬಿಟ್ಟಿದ್ದೀನಿ, ಮಕ್ಕಳು ಹಾಗೆ ಕಷ್ಟಪಡಬಾರ್ದು, ಅವ್ರು ಚೆನ್ನಾಗಿರ್ಬೇಕು ಅಂತ ಎಲ್ಲ ಪಾಲಕರು ಕೂಡ, ಎಲ್ಲ ತಂದೆ ತಾಯಂದ್ರು ಅಪೇಕ್ಷೆ ಪಡ್ತಾರೆ. ತಪ್ಪಲ್ಲ, ಅದೇ ಆಗ್ಬೇಕಾಗಿತ್ತು. ಆದ್ರೆ ಡಿ ವಿ ಜಿಯವರ ದೃಷ್ಟಿಕೋನವೇ ಬೇರೆ ಇದೆ. ಅದೇನು ಗೊತ್ತಾ? ಒಂದು ಒಳ್ಳೆ ಪದ್ಯದಿಂದ ಆರಂಭ ಮಾಡ್ತೀನಿ. ನಾನು ಆಗ್ಲೇ ಹೇಳಿದೆ ಪದ್ಯದ ಸಂಖ್ಯೆಯನ್ನು ಹೇಳ್ತೀನಿ ಅಂತ. ಈಗಲೂ ಪದ್ಯದ ಸಂಖ್ಯೆ ಹೇಳ್ತೀನಿ. ಮೊದಲನೇ ಪದ್ಯದ ಸಂಖ್ಯೆಯನ್ನು ಹೇಳುವಾಗ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಹೇಳಿದ್ದೆ. ಈ ಪದ್ಯದ ಸಂಖ್ಯೆಯನ್ನ ಇಂಗ್ಲಿಷಲ್ಲಿ ಹೇಳಲ್ಲ, ಕನ್ನಡದಲ್ಲಿ ಮಾತ್ರ ಹೇಳ್ತೀನಿ. ಯಾಕೆಂದ್ರೆ ಮಕ್ಕಳ ಬಗ್ಗೆ ಇರುವಂತ ಪದ್ಯ ಇಂಗ್ಲಿಷಲ್ಲಿ ಹೇಳಿದ್ರೆ ಯಾಕೋ ಆ ಸೌಂಡ್ ಅಷ್ಟು ಚೆನ್ನಾಗಿರಲ್ಲ. ಪದ್ಯದ ಸಂಖ್ಯೆ 420. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತೆಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ, ದಕ್ಕಿತೇಂ ಕುರು ಪಾಂಡು ತನಯರ್ಗೆ ರಾಜ್ಯ ಸುಖ, ದಿಕ್ಕವರಿಗವರವರೆ ಮಂಕುತಿಮ್ಮ, ದಿಕ್ಕವರಿಗವರವರೆ ಮಂಕುತಿಮ್ಮ. ಗಮನಿಸಿ, ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತೆಗೊಳ್ಳಬೇಡ ಅಂತ ಡಿ ವಿ ಜಿಯವರು ಹೇಳ್ತಾರೆ. ಮಕ್ಕಳ ಭವಿಷ್ಯದ ನಿರ್ಮಾಣ ಅದು ನಮ್ದೇ, ಪಾಲಕರದ ಹೊಣೆಗಾರಿಕೆ ಅದು. ಆದ್ರೆ ಜವಾಬ್ದಾರಿಯನ್ನು ಮಾತ್ರ ನಿರ್ವಹಣೆ ಮಾಡು, ಕಕ್ಕುಲತೆ ಬೇಡ ಅಂತ, ವ್ಯಾಮೋಹ, ಅತಿಯಾದಂತ ವ್ಯಾಮೋಹ ಬೇಡ ಅನ್ನೋದು ಡಿ ವಿ ಜಿಯವರ ಸಲಹೆ. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತೆಗೊಳ್ಳಬೇಡ ಅಂತ. ಹಾಗಿದ್ದೇನು? ಯಾಕೆ ಹಾಗೆ? ಡಿ ವಿ ಜಿಯವರ ಮುಂದುವರೆದು ಹೇಳ್ತಾರೆ, ಪಕ್ಕಾಗುವುದು ಭಾಗ್ಯವೆಂತೆಂತೋ ತರದಿ ಅಂತ. ಅವರ ಭಾಗ್ಯ ಯಾವ್ಯಾವ ತರದಲ್ಲೂ ತೆರ್ಕೊಂಡ್ಬಿಡತ್ತೆ. ಅದಕ್ಕೆ ಪೂರಕವಾಗಿ ಉದಾಹರಣೆಯನ್ನ ಡಿ ವಿ ಜಿಯವರು ಕೊಡ್ತಾರೆ. ದಕ್ಕಿತೇಂ ಕುರು ಪಾಂಡು ತನಯರಿಗೆ ರಾಜ್ಯ ಸುಖ ಅಂತ. ಪಾಂಡವರು, ಕೌರವರು 18 ಅಕ್ಷೋಹಿಣಿ ಸೈನ್ಯ ಎಲ್ಲ ಹೋರಾಟ ಮಾಡಿದ್ದು, ಮಹಾಭಾರತ ಯುದ್ಧವೇ ನಡೆದಿದ್ದು ಯಾತಕ್ಕೋಸ್ಕರ? ರಾಜ್ಯಕ್ಕೋಸ್ಕರ ತಾನೆ. ಆದ್ರೆ ರಾಜ್ಯ ಸುಖ ಸಿಕ್ತಾ ಅವರಿಗೆ ಅನ್ನುವ ಪ್ರಶ್ನೆಯನ್ನ ಡಿ ವಿ ಜಿಯವರು ಕೇಳ್ತಾರೆ. ಅದನ್ನ ಉದಾಹರಣೆ ಕೊಡ್ತಾರೆ. ಡಿ ವಿ ಜಿಯವರು ಹೇಳೋದೇನು? ಪಕ್ಕಾಗುವುದು ಭಾಗ್ಯವೆಂತೆಂತ ತೆರದಿ ಅಂತ. ಯಾರ್ಯಾರ ಭಾಗ್ಯ ಹೇಗೆ ತಿಳ್ಕೊಳ್ಳೋದು ಗೊತ್ತಿಲ್ಲಪ್ಪ. ಹಾಗಾಗಿ ಕಕ್ಕುಲತೆ ಬೇಡ, ಅತಿಯಾದಂತ ವ್ಯಾಮೋಹ ಬೇಡ. ಇಂಥ ಹಲವು ರೀತಿಯ ಉದಾಹರಣೆ ನಮ್ಮ ಜೀವನದಲ್ಲೂ ಕೂಡ ಕಾಣಿಸ್ತಾ ಹೋಗುತ್ತೆ. ನಮ್ಮ ಜೀವನದಲ್ಲೂ ಕಾಣಿಸುತ್ತೆ. ಎಷ್ಟು ಮಟ್ಟಿಗೆ ಗಮನಿಸಿ, ನನಗೆ ನಂದೇ ಉದಾಹರಣೆ ಹೇಳೋದಾದ್ರೆ, ನಾನು ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗ ನನ್ನ ಗೆಳೆಯ ಒಬ್ಬ ಇದ್ದ, ರಮೇಶ ಅಂತ, ಹೆಸರು ಕೂಡ ಹೇಳ್ಬಿಡ್ತೀನಿ. ಆತ ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದ. ತುಂಬಾ ಏನು ಒಳ್ಳೆಯ ರ್ಯಾಂಕ್ ಸ್ಟೂಡೆಂಟ್ ಆ ಥರದಿನ ಆಗಿರ್ಲಿಲ್ಲ. ಆಕಾರದಲ್ಲೂ ಸ್ವಲ್ಪ ಕುಳ್ಳಿಗೆ ಇದ್ದ. ನಾನೇ ಕುಳ್ಳ. ನಾನು ಅವನನ್ನು ಕುಳ್ಳ ಅಂತ ಹೇಳ್ತಾ ಇದ್ದೆ. ಅಂದ್ರೆ ಎಷ್ಟು ಕುಳ್ಳ ಇದ್ದಿರ್ಬೋದು ಅಂತ ಲೆಕ್ಕ ಹಾಕಿ ನೀವು. ಹಾಗಿದ್ದಂತ ಒಬ್ಬ ವಿದ್ಯಾರ್ಥಿ. ನಾನು ಆನಂತರ ಮನೆಯಿಂದ ಹೊರಗಡೆಗೆ ಬಂದೆ. ನನ್ನ ಜೀವನ, ನನ್ನ ಸಮಾಜ ಸೇವೆ ಅಂತ ಅದಕ್ಕೋಸ್ಕರ ಹೊರಗಡೆಗೆ ಬಂದೆ. ಪುನಃ ಊರಿಗೆ ಹೋದಾಗ ಗೆಳೆಯರೊಂದಿಗೆ ಮಾತಾಡ್ತಾ ಇದ್ದಾಗ ರಮೇಶನ ಪ್ರಸ್ತಾಪ ಆಯಿತು. ಸಹಜ ನಾನೇ ಕೇಳಿದೆ, ರಮೇಶ ಎಲ್ಲಿದ್ದಾನೆ ಅಂತ. ನನ್ನ ಗೆಳೆಯರೇನು ಹೇಳಿದ್ದು ಗೊತ್ತಾ? ರಮೇಶ ಊರಲ್ಲಿ ಇಲ್ಲಪ್ಪ, ಇವಾಗ ಸಿಂಗಪೂರಲ್ಲಿ ಇದ್ದಾನೆ ಅಂತ. ಏನ್ ಮಾಡ್ತಿದ್ದಾನೆ ಸಿಂಗಪೂರಲ್ಲಿ ಅಂತ ಕೇಳಿದೆ. ಇಲ್ಲ, ಒಂದು ಒಳ್ಳೆ ಕಂಪನಿಯಲ್ಲಿ ಬಹಳ ಒಳ್ಳೆ ಪೊಸಿಷನ್ ಇದ್ದಾರೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯವೂ ಆಯಿತು, ಸಹಜವಾಗಿ ಗೆಳೆಯ ಅನ್ನೋ ಸಂತೋಷವಂತೂ ಇದ್ದೇ ಇತ್ತು. ಯಾಕೆ ಹೀಗೆ ಇದನ್ನು ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ, ಪಕ್ಕಾಗುವುದು ಭಾಗ್ಯವೆಂತೆಂತೋ ತರದಿ ಅಂದ್ರೆ ಹೀಗೇನೆ. ಏನದು? ಹೈಸ್ಕೂಲ್ ಜೀವನ ನಡೆಸ್ತಾ ಇದ್ದಾಗ ನಾವೆಲ್ಲರೂ ಕೂಡ ಆ ಹುಡುಗನನ್ನ ತುಂಬಾ ಒಳ್ಳೆಯ ಹುಡುಗ, ತುಂಬಾ ರ್ಯಾಂಕ್ ಸ್ಟೂಡೆಂಟು, ಏನೋ ದೊಡ್ಡ ಅದ್ಭುತ ಮಾಡ್ಬಿಡ್ತಾನೆ, ಆ ಥರದ್ದು ಯಾವುದು ನಮ್ಮ ಗಮನದಲ್ಲೇ ಇರಲಿಲ್ಲ, ಗೆಳೆಯರ ಗಮನದಲ್ಲೇ ಇರಲಿಲ್ಲ. ಆದ್ರೆ ಕೆಲವೇ ವರ್ಷದಲ್ಲಿ ಆತ ಈ ಎತ್ತರಕ್ಕೆ ಬೆಳೆದ್ನಲ್ಲ ಅಲ್ವೇ? ಇದು ಪಕ್ಕಾಗುವುದು ಭಾಗ್ಯ ಎಂತೆಂತೋ ತರದಿ ಅಂತ. ಇದಕ್ಕೆ ವಿರುದ್ಧವಾದಂತ ಉದಾಹರಣೆ ಕೂಡ ನಮ್ಮ ಕಣ್ಣೆದುರಿಗಿದೆ. ಒಂದು ಕಾಲದಲ್ಲಿ ರಾಜನ ರೀತಿ ದುಡ್ಡಿನ ದರ್ಪದಿಂದ ಮೆರೆದಂತ ಒಬ್ಬ ವ್ಯಕ್ತಿ ವಿಜಯ್ ಮಲ್ಯ ಭಾರತಕ್ಕೆ ಬಂದ್ರೆ ಇವತ್ತು ಕಥೆ ಏನೋ ಒಂದು. ಇದನ್ನು ಕೂಡ ನಾವು ಕಣ್ಣೆದುರಿಗೆ ನೋಡ್ತಾ ಇದೀವಲ್ಲ. ಹೀಗೆ ಎರಡು ಎಕ್ಸ್ಟ್ರೀಮ್ ಅನ್ನು ನೋಡ್ತಾ ಇದೀವಿ. ಅಥವಾ ಇದಕ್ಕಿಂತ ಹೊಸ ಹೊಸ ಉದಾಹರಣೆಗಳು ನಮ್ಮೆಲ್ಲರ ಜೀವನದಲ್ಲೂ ಕೂಡ ನಾವು ಗಮನಿಸಿರ್ತೀವಿ. ಇದನ್ನೇ ಡಿ ವಿ ಜಿಯವರು ಹೇಳೋದು, ದಿಕ್ಕು ಅವರಿಗೆ ಅವರೇ ಅಂತ. ದಿಕ್ಕವರಿಗವರವರೇ ಮಂಕುತಿಮ್ಮ ಅಂತ. ಹಾಗಾಗಿ ಕುಟುಂಬ ಅಂದಾಗ ಮಕ್ಕಳ ಜವಾಬ್ದಾರಿ, ಮಕ್ಕಳ ಹೊಣೆಗಾರಿಕೆ, ಅವರ ಪಾಲನೆ, ಪೋಷಣೆ, ಶಿಕ್ಷಣ, ಇದೆಲ್ಲವೂ ಕೂಡ ಪಾಲಕರದ್ದೇ ಹೊಣೆಗಾರಿಕೆ, ಪಾಲಕರದ್ದೇ ಜವಾಬ್ದಾರಿ. ಅದರಿಂದ ನಾವು ವಿಮುಖರಾಗಿ ಹೋಗೋ ಹಾಗಿಲ್ಲ.
ಆದರೆ ಎಚ್ಚರಿಕೆ ಇರಬೇಕಾಗಿದ್ದು ಇಲ್ಲಿ ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತೆ ಬೇಡ ಅಂತ, ಅತಿಯಾದಂಥ ವ್ಯಾಮೋಹ ಬೇಡ ಅಂತ. ಬಹುಶಃ ಇಂತಹ ಒಂದು ಸೂತ್ರವನ್ನ ನಾವು ನಮ್ಮ ಕುಟುಂಬದಲ್ಲಿ ಅಳವಡಿಸ್ಕೊಂಡ್ರೆ ಪಾಲಕರಿಗೂ ಯಾವುದೇ ರೀತಿಯ ಆಘಾತ ಆಗದೆ ಇರಬಹುದು. ಭವಿಷ್ಯದಲ್ಲಿ ಮಕ್ಕಳಿಗೂ ಕೂಡ ಅವರ ಹೊಣೆಗಾರಿಕೆ ಏನು, ತಮ್ಮ ಜವಾಬ್ದಾರಿ ಏನು, ಬರೀ ಏನು ನಮ್ಮ ಹಕ್ಕುಗಳು ಮಾತ್ರ ಅಲ್ವಲ್ಲ, ನಮ್ಮ ಬಾಧ್ಯತೆಗಳೇನು, ರೆಸ್ಪಾನ್ಸಿಬಿಲಿಟೀಸ್ ಕೂಡ ನೋಡ್ಬೇಕಲ್ಲ. ಇಂತಹ ಎಲ್ಲ ರೀತಿಯ ಗಮನ ಮಕ್ಕಳಿಗೂ ಪಾಲಕರಿಗೂ ಇರಬೇಕು ಅನ್ನೋದು ಬಹುಶಃ ಡಿ ವಿ ಜಿ ಅವರು ಈ ಪದ್ಯದಲ್ಲಿ ಹೇಳಿರುವಂತ ಒಂದು ಸೂಕ್ಷ್ಮ ಅಂತ ಅನ್ಕೋತೀನಿ. ಇಂಥದ್ದಾಗೋದು ಸುಲಭವಾಗಿ ರೂಢಿ ಆಗ್ಬಿಡಲ್ಲ, ಸುಲಭವಾಗಿ ಮನೆಗಳಲ್ಲಿ ಕುಟುಂಬದಲ್ಲಿ ಬಂದ್ಬಿಡಲ್ಲ. ಅದಕ್ಕೇನು, ಅದಕ್ಕೆ ಒಂದಷ್ಟು ಸಣ್ಣ 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 ನಿಯಮಗಳಿರ್ಬೇಕು. ದೊಡ್ಡ ನಿಯಮಗಳಲ್ಲ, ಸಣ್ಣ ಸಣ್ಣ ನಿಯಮಗಳೇ. ಆ ನಿಯಮಗಳ ನಿರಂತರವಾದಂಥ ಪಾಲನೆ, ನಿರಂತರವಾದಂಥ ಅನುಷ್ಠಾನ, ಅದರಿಂದ ಮನೆಯಲ್ಲಿ ಕುಟುಂಬದಲ್ಲಿ ಖಂಡಿತವಾಗಿಯೂ ಒಂದು ಉತ್ತಮವಾದಂಥ ವಾತಾವರಣ ಅದು ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇದೆ. ಅಂತ ಒಂದು ಒಳ್ಳೆ ಪದ್ಯ ಕಗ್ಗದಲ್ಲಿ ಸಿಗತ್ತೆ. ಪದ್ಯದ ಸಂಖ್ಯೆ 724, 724. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ ಭೋಗದಲ್ಲಿ, ಅತಿ ಬೇಡವೆಲ್ಲಿಯುಂ ಮಂಕುತಿಮ್ಮ, ಅತಿ ಬೇಡವೆಲ್ಲಿಯುಂ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ. ಎಷ್ಟು ಚೆನ್ನಾಗಿದೆ. ಮುಖದಲ್ಲಿ ಸ್ಮಿತ ಇರಬೇಕು, ಮಂದಹಾಸ ಇರಬೇಕು, ಆದರೆ ಅದು ಕಿವಿ ಕೇಳಿಸ್ಬಾರ್ದು. ನಗುವಿನಲ್ಲಿ ಹಲವು ರೀತಿ ಇದೆಯಲ್ಲ, ಹಲವು ರೀತಿ ಇದೆ ತಾನೆ. ಈ ಕುಹಕವೋ ಅಥವಾ ಬೇರೆಯವ್ರನ್ನ ಅಣಕ ಮಾಡುವಂಥದ್ದು, ಬೇರೆಯವರಿಗೆ ನೋವುಂಟು ಮಾಡುವಂಥದ್ದು, ಇಂಥ ಯಾವುದೇ ನಗು ಅಲ್ಲ. ಈ ಸ್ಮಿತ ಮಂದಹಾಸ ಅದು ನಮ್ಮ ಮುಖದಲ್ಲಿರಬೇಕು, ನಮ್ಮ ಮನಸ್ಸಲ್ಲಿರಬೇಕು, ಆದ್ರೆ ಅದು ಕಿವಿಗೆ ಕೇಳಿಸಬಾರದಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಷ್ಟೇ ಅಲ್ಲ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಮಾತಿನಲ್ಲಿ ಒಂದು ಹಿತ ಇರಬೇಕು, ಆದರೆ ಋತವನ್ನ ಬಿಡಬಾರದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್. ಕೇಳಿದೀವಲ್ಲ, ಅದನ್ನೇ ಡಿವಿಜರಿಲ್ಲೂ ಕೂಡ ಹೇಳೋದು. ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ ಅಂತ. ಋತ ಅಂದ್ರೆ ಸತ್ಯದ ಆಚರಣೆ ಅಂತ ಸಂಕ್ಷಿಪ್ತವಾಗಿ ಹೇಳ್ಬೋದು, ಸ್ಥೂಲವಾಗಿ ಹೇಳ್ಬೋದು. ಹೀಗೆ ಈ ಹಿತವಾದಂತ ಮಾತಾಡಬೇಕು ಅಂದ್ರೂ ಕೂಡ ಸತ್ಯವನ್ನು ಬಿಟ್ಟು ಹೋಗಾಗಿಲ್ಲ, ಸತ್ಯದ ಆಚರಣೆಯನ್ನು ಬಿಡೋ ಹಾಗಿಲ್ಲ. ಮನೆಗಳಲ್ಲಿ ತುಂಬಾ ಮುಖ್ಯ ತಾನೇ ಅದು. ಎಲ್ಲರಲ್ಲೂ ಆ ಥರದ ಭಾವನೆ ಇರಬೇಕಲ್ಲ, ಆ ಜಾಗೃತಿ ಇರಬೇಕಲ್ಲ. ಹಾಗೇನೇ ಮಿತವಿರಲಿ, ಎಲ್ಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ, ಅನುಭವಿಸಿಕೆಯಲ್ಲೂ ಮನಸ್ಸಿನ ಉದ್ವೇಗದಲ್ಲೂ ಕೂಡ ಒಂದು ಮಿತ ಇರಬೇಕು, ಒಂದು ಮಿತಿ ಇರಬೇಕು. ಅತಿ ಸರ್ವತ್ರ ವರ್ಜೇತ್, ಟು ಮಚ್ ಇಸ್ ಟು ಬ್ಯಾಡ್, ನಾವೆಲ್ಲರೂ ಕೂಡ ಕೇಳಿದೀವಿ. ಮನೆಗಳೆಲ್ಲ ಅದು ಬರುತ್ತಾ? ಎಷ್ಟೋ ಸಾರಿ ಮಾತುಗಳೆಲ್ಲವೂ ಕೂಡ ನಾವು ಆಡ್ತೀವಿ, ಆದ್ರೆ ಅದನ್ನು ಆಚರಣೆಯಲ್ಲಿ ತರ್ತೀವ ಅನ್ನುವುದು ಪ್ರಶ್ನೆ. ಹಾಗಿದ್ದಾಗ ಅಂದ್ರೆ ಮಾತು ಕೃತಿ ಅದೆರಡು ಒಟ್ಟೊಟ್ಟಿಗೆ ಹೋದಾಗ ಬಹುಶಃ ಮನೆಗಳಲ್ಲಿ ಒಂದು ಒಳ್ಳೆಯ ವಾತಾವರಣ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಡಿವಿಜರ್ ಹೇಳೋದು, ಅತಿ ಬೇಡ ಎಲ್ಲಿಯೂ, ಎಲ್ಲಿಯೂ ಕೂಡ ಅತಿಯಾದ್ದು ಬೇಡಪ್ಪ ಅಂತ. ಎಲ್ಲವೂ ಬೇಕು, ಎಲ್ಲವೂ ಬೇಕು. ಮನೆ ಅಂದಾಗ ಎಲ್ಲ ರೀತಿಯ ಎಲ್ಲ ರೀತಿಯ ಪರಿಸ್ಥಿತಿಗಳು ಎದುರಾಗಿ ಆಗ್ತವೆ. ಆದರೆ ನಮ್ಮ ಮನಸ್ಸಿನ ಉದ್ವೇಗ, ನಮ್ಮ ಮಾತುಗಳು, ಇದೆಲ್ಲವೂ ಕೂಡ ಒಂದು ಹಂತದಲ್ಲಿ, ಒಂದು ಮಿತಿಯಲ್ಲಿರಬೇಕು. ಅದು ಯಾವುದು ಅತಿ ಆಗಬಾರ್ದು ಅನ್ನುವಂಥದ್ದು ಡಿ ವಿ ಜಿಯವರ ಸಂದೇಶ ಈ ಪದ್ಯದಲ್ಲಿ. ತುಂಬಾ ಹೇಳ್ಬೋದು ಇದಕ್ಕೆ ಅರ್ಥವನ್ನ. ಮುಂದಿನ ಪದ್ಯಕ್ಕೆ ಹೋಗೋಣ, ಯಾಕೆಂದ್ರೆ ತಮ್ಮೊಂದಿಗೆ ಹೆಚ್ಚು ಹಂಚ್ಕೋಬೇಕು, ಸಾಧ್ಯವಾದಷ್ಟು ಹೆಚ್ಚು ಪದ್ಯಗಳನ್ನು ಹಂಚ್ಕೋಬೇಕು ಅನ್ನೋ ಆಸೆ ನನಗೆ. ಅದಕ್ಕೋಸ್ಕರ ನಾವು ಅನ್ಕೋತೀವಿ, ನಮಗೆಲ್ಲ ಗೊತ್ತಿರುತ್ತೆ, ಮನಸ್ಸಿನಲ್ಲಿ ಚೆನ್ನಾಗಿರ್ಬೇಕು, ಮುಖದಲ್ಲಿ ಮಂದ ಆಸೆ ಇರಬೇಕು, ಇದೆಲ್ಲವೂ ಗೊತ್ತಿದೆ ಸ್ವಾಮಿ. ಆದ್ರೆ ಎಲ್ಲೋ ಒಂದ್ ಕಡೆಗೆ ತಪ್ಪು ಹೋಗ್ಬಿಡುತ್ತಲ್ಲ, ಯಾಕೆ ಹಾಗೆ ಅನ್ನೋ ಪ್ರಶ್ನೆ ಬರುತ್ತೆ. ಗೊತ್ತಿರತ್ತೆ, ಆದ್ರೆ ತಪ್ಪಿ ಬಿಡ್ತೀವಿ. ಗೊತ್ತಿದ್ದು ಎಡುತ್ತಾ ಇರ್ತೀವಿ. ಯಾಕೆ ಹಾಗಾಗತ್ತೆ ಅನ್ನೋದಕ್ಕೂ ಕೂಡ ಡಿ ವಿ ಜಿಯವರು ಒಂದೊಳ್ಳೆ ಪದ್ಯದ ಮುಖಾಂತರ ಹೇಳಿದ್ದಾರೆ ಅಂತ ಅನ್ಕೋತೀನಿ. ಪದ್ಯದ ಸಂಖ್ಯೆ 644, 644. ಬಹುಶಃ ಬಹುತೇಕ ಮನೆಗಳಲ್ಲಿ ಸಮಸ್ಯೆಗೆ ಕಾರಣ ಇದೂ ಒಂದು ಅಂತ ಅನ್ಕೋತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ತರಚುಗಾಯವ ಕೆರೆದು ಹುಣ್ಣನಾಗಿ ಪುದುಕಪಿ, ಕೊರತೆಯೊಂದನು ನೀನು ನೆನೆದು ಕೆರಳಿ, ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲ್ಲಿಸಿ,
ನರಳುವುದು ಬಾಳೇನು ಮಂಕುತಿಮ್ಮ, ನರಳುವುದು ಬಾಳೇನು ಮಂಕುತಿಮ್ಮ. ಒಂದು ಪ್ರಶ್ನೆ ಇದೆ ಇಲ್ಲಿ, ನರಳುವುದು ಬಾಳೇನೋ ಅಂತ ಡಿವಿಜನ್ ಕೇಳ್ತಾರೆ. ನರಳುತ್ತಾ ನರಳುತ್ತಾ ಬದುಕ್ತೀವಿ ಅಂತ. ಅದಕ್ಕೆ ಪೂರ್ವಕವಾಗಿ ಏನು ಹೇಳ್ತಾರೆ? ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ ಅಂತ. ಕೋತಿ, ಮಂಗ ಒಂದು ಮರದಿಂದ ಇನ್ನೊಂದು ಮರಕ್ಕೋ, ಒಂದು ಟೊಂಗೆಯಿಂದ ಇನ್ನೊಂದು ಟೊಂಗೆಗೋ ಜಿಗಿಯುವಾಗ ಎಲ್ಲೋ ತರಚಿದ ಗಾಯ ಆಗತ್ತಂತೆ. ಕೋತಿಗೆ ಕುತೂಹಲ, ಏನೋ ಆಗಿದೆ ಅಂತ ಆ ಸಣ್ಣ ತರಚಿರುವಂತ ಗಾಯವನ್ನ ಕೆರೆದು 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 ಹುಣ್ಣನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳುತ್ತಂತೆ. ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ. ಮುಂದೇನು? ನಾವು ಹಾಗೇನೆ ಅಂತ ಡಿವಿಜನ್ ಹೇಳೋದು. ಕೊರತೆಯೊಂದನು ನೀನು ನೆನೆ ನೆನೆದು ಕೊರಗಿ ಅಥವಾ ಕೆರಳಿ, ಎರಡೂ ಆಗ್ಬೋದು, ಎರಡು ಸೂಕ್ತವೇ ಅಲ್ಲಿ. ಏನದು? ಯಾವುದೋ ಒಂದು ಸಣ್ಣ ವೀಕ್ನೆಸ್ ಇರುತ್ತೆ, ಯಾವುದೋ ಒಂದು ಸಣ್ಣ ಎಡವಟ್ಟಾಗತ್ತೆ, ಯಾವುದೋ ಒಂದು ಸಣ್ಣ ತಪ್ಪಾಗತ್ತೆ, ಅದನ್ನೇ ನೆನೆದು 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 ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ಕೊರಗ್ತಾ ಇರ್ತೀವಿ, ಬೈತಾ ಇರ್ತೀವಿ. ಅದಕ್ಕೇನು? ಧರೆಯೆಲ್ಲವನ್ನು ಶಪಿಸಿ ಸಿಕ್ಕವ್ರನ್ನೆಲ್ಲ ಬೈತಾ ಇರ್ತೀವಿ. ಮನೆಯಲ್ಲೂ ಕೂಡ ಎಲ್ರಿಗೂ ಬೈತೀವಿ, ಕಚೇರಿಯಲ್ಲೂ ಬೈತೀವಿ, ಸಿಕ್ಕವ್ರನ್ನೆಲ್ಲ ಬೈತಾ ಇರ್ತೀವಿ. ಇದ್ರ ಪರಿಣಾಮ ಏನು? ಮನದಿ ನರಕವ ನಿಲ್ಲಿಸಿ ಅಂತ. ಯಾರ ಮನಸ್ಸಲ್ಲಿ? ನಮ್ಮ ಮನಸ್ಸಿನಲ್ಲೇ ನರಕವನ್ನು ಸೃಷ್ಟಿ ಮಾಡ್ಕೊಂಡಿರ್ತೀವಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಇದಂತೂ ತುಂಬಾ ಜನರ ಅನುಭವಕ್ಕೂ ಬಂದಿರುವಂತಹದ್ದು. ಕಚೇರಿಯಲ್ಲಿ ಏನೋ ಸಮಸ್ಯೆ ಇದೆ ಅಂತಾದ್ರೆ ಮನೆಯಲ್ಲಿ ಬಂದು ಹೆಂಡತಿಗೂ ಮಕ್ಕಳಿಗೂ ಬೈಯುವಂತ ಗಂಡಂದ್ರಿದ್ದಾರೆ ಇಲ್ವೇ? ಮನೆಯಲ್ಲೇನೋ ಎಡವಟ್ಟಾಯ್ತು ಅಂತಂದ್ರೆ ಕಚೇರಿಯಲ್ಲಿ ಬೈಯುವಂತ ಬಾಸ್ಗಳು ತುಂಬಾ ಜನ ಇದ್ದಾರೆ. ನನಗೆ ಕಚೇರಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಮೂಡೇ ಇಲ್ಲಪ್ಪ ಇವತ್ತು ಅಂತ ಹೇಳುವಂತ ಜನಗಳು ತುಂಬಾ ಜನ ನೋಡ್ತೀವಿ. ಕಾರಣ ಏನು ಅಂತ ಕೇಳಿದ್ರೆ ಮನೆಯಲ್ಲಿ ಏನೋ ತೊಂದರೆ ಆಯ್ತಪ್ಪ ಅಂತ, ಅಲ್ವೇ? ಇನ್ನೂ ತಮಾಷೆ ಅಂದ್ರೆ, ನಾನು ಹೀಗೆ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡ್ ಬರುವಾಗ, ನನ್ನನ್ನ ಕಾರ್ಯಕ್ರಮ ಸ್ಥಳದಿಂದ ಮನೆಗೆ ಡ್ರಾಪ್ ಮಾಡ್ತಾ ಇರುವಾಗ, ಒಬ್ಬರು ಗಂಡ ಹೆಂಡತಿ ಸುಮಾರು 60 ವರ್ಷ ದಾಟಿತ್ತು ಅವರಿಗೆ. ಆ ಹೆಂಡತಿ ತನ್ನ ಯಜಮಾನರಿಗೆ ಹೇಳ್ತಾ ಇದ್ರು, ನೋಡಿ ಇವತ್ತು ತಿಮ್ಮಣ್ಣ ಭಟ್ರು ಉದಾಹರಣೆ ಕೊಟ್ರಲ್ಲ, ತರಚು ಗಾಯವ, ನಿಮಗೋಸ್ಕರನೇ ಹೇಳಿದ್ದು ಅಂದ್ರು. ನನಗೆ ಶಾಕ್ ಆಗ್ಬಿಡ್ತು. ಅಯ್ಯೋ ದೇವ್ರೆ, ನಾನೇನು ಅವ್ರಿಗೆ ಹೇಳಿದೆ ಅಂತ, ಯಜಮಾನ್ರಿಗೆ ಏನು ಹೇಳಿದೆ ನಾನು ಅಂತ. ಅವ್ರದೊಂದು ಅಭ್ಯಾಸ ಅಂತೆ, ಕಾರ್ ಡ್ರೈವ್ ಮಾಡುವಾಗ, ಕಾರನ್ನು ಓಡಿಸುವಾಗ ಯಾರೋ ಅಡ್ಡ ಬಂದೇ ಬರ್ತಾರೆ. ಬೆಂಗಳೂರಿನ ಟ್ರಾಫಿಕ್ ಅಲ್ಲಿ ಕೇಳಬೇಕೆ? ಯಾರೋ ಅಡ್ಡ ಬರ್ತಾರೆ, ಯಾರೋ ಎದುರಿಗೆ ಬಂದ್ರು ಅಂತ ಎದುರಿಗಿದ್ದಂತ ಬ್ರೇಕ್ ಹಾಕ್ತಾರೆ, ನಮ್ಮ ಹಿಂದಿದ್ದಂತ ಹಾರ್ನ್ ಮಾಡ್ತಾ ಇರ್ತಾರೆ. ಇದೆಲ್ಲೋ ಸಹಜ ಬೆಂಗಳೂರಲ್ಲಿ. ಇದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರಬೇಕು, ನಮ್ಮ ಪಡೆನ ಹೋಗ್ತಾ ಇರಬೇಕು. ಸಾಮಾನ್ಯವಾಗಿ ಬೆಂಗಳೂರಿನ ಟ್ರಾಫಿಕ್ ಅನುಭವ ಇದ್ದಂತೂ ಗೊತ್ತಿರುತ್ತೆ ಇದು. ಆದ್ರೆ ಆ ಕಾರ್ ಓಡಿಸ್ತಾ ಇದಾರಲ್ಲ ಯಜಮಾನರು, ನಾನು ಡ್ರಾಪ್ ಮಾಡ್ಲಿಕ್ಕೆ ಬಂದವರು, ಅವ್ರು ಹಾಗಿರಲ್ಲಂತೆ. ಯಾರೋ ಹಾರ್ನ್ ಮಾಡಿದ್ರೆ ಥೂ ಇವನು ಬೈತಾರೆ, ನೋಡು ಹಿಂಗೆ ಹಾರ್ನ್ ಮಾಡ್ತಾ ಇದಾರೆ ಅಂತ ಬೈಯೋದು. ಇನ್ಯಾರೋ ಅಡ್ಡ ಬಂದ್ರು ಅಂದ್ರೆ ಏನು ಇವನಿಗೆ ಬುದ್ಧಿ ಇಲ್ಲ, ಸೆನ್ಸೇ ಇಲ್ಲ ಅಂತ ಬೈಯೋದು. ತಮಾಷೆ ಏನ್ ಗೊತ್ತಾ? ಇವರು ಕಾರ್ ಒಳಗೆ ಇದ್ಕೊಂಡು ಬೈತಾ ಇರ್ತಾರಲ್ಲ, ಅದು ಹೊರಗಿನ ಯಾರಿಗೂ ಕೇಳಿಸಲ್ಲ. ಯಾಕೆಂದ್ರೆ ಕಾರಿನ ಗ್ಲಾಸ್ ಏರ್ಸ್ಕೊಂಡ್ಬಿಟ್ಟಿರ್ತಾರೆ, AC ಹಾಕೊಂಡು ಕೂತಿರ್ತಾರೆ ಕಾರ್ ಒಳಗೆ. ಇವರು ಒಳಗೆ ಏನೇ ಬೈಕೊಂಡ್ರು, ಏನೇ ಮಾತಾಡ್ಕೊಂಡ್ರು ಹೊರಗಿನ ಯಾರಿಗೂ ಕೇಳಿಸಲ್ಲ. ಅದು ಅವ್ರಿಗೆ ಗೊತ್ತಿದೆ, ಆದ್ರೆ ಬೈಯೋದು ಮಾತ್ರ ಬಿಡಲ್ಲ. ಇದರಿಂದ ಪರಿಣಾಮ ಏನು? ಅವರು BP ಇರುತ್ತೆ ಅಷ್ಟೇ, ಬೇರೆ ಏನು ಉಪಯೋಗ ಆಗಲ್ಲ, ಅಲ್ವೇ? ಇದು ಸಣ್ಣ ಉದಾಹರಣೆ. ಇದರ ಬೇರೆ ಬೇರೆ ಮುಖಗಳ ರೀತಿಯಲ್ಲಿ ನಿತ್ಯ ಜೀವನದಲ್ಲಿ ನಡೀತಾ ಇರುತ್ತೆ. ಹೀಗೆ ಡಿವಿಜನ್ ಅದನ್ನೇ ಕೇಳೋದು, ಕೊರತೆಯೊಂದನು ನೀನು ನೆನೆ ನೆನೆದು ಕೊರಗಿ ಧರೆಯೆಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ಬಾಳುವುದು ಬಾಳೇನು ಅಂತ ಕೇಳ್ತಾರೆ. ಹಾಗಾಗಿ ಈ ಪ್ರಶ್ನೆ ನಾವು ಉತ್ತರ ಹುಡ್ಕೊಂಡ್ಬಿಟ್ರೆ, ನರಳುವುದು ಆ ರೀತಿ ಬಾಳ ನಮ್ದು ಆಗಬಾರ್ದು ಅನ್ನುವ ನಿಷ್ಕರ್ಷೆಗೆ ಬಂದು ಡಿವಿಜನ್ ಹೇಳಿರುವಂತ ಪ್ರಶ್ನೆಗೆ ಸಣ್ಣ ಉತ್ತರ ನಮಗೆ ಸಿಕ್ಬಿಟ್ರೆ, ಬಹುಶಃ ನಮ್ಮ ಮನೆ, ನಮ್ಮ ಕುಟುಂಬ, ನಾವು ಅದರಲ್ಲೇ ಪಾಲ್ದಾರರು ತಾನೆ. ಹಾಗಾಗಿ ನಮ್ಮ ಜೀವನವೂ ಕೂಡ ತುಂಬಾ ಚೆನ್ನಾಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ಪ್ರಯತ್ನ ನಮ್ದಿರ್ಬೇಕಷ್ಟೇನೆ. ಕೆಲವೊಮ್ಮೆ ಗೊತ್ತಿದ್ರೂ ಕೂಡ ತಪ್ಪುಗಳು ಆಗ್ತಾನೆ ಇರುತ್ತೆ ಅಂತ ಆಗಲೇ ಹೇಳಿದ್ನಲ್ಲ, ಅದು ಮುಂದುವರಿಯುತ್ತೆ ಎಷ್ಟು ಸರಿ. ನಮಗೆ ಅಂದ್ರೆ ಮನೆ ಯಜಮಾನರೋ ಯಜಮಾನ್ತಿಯೋ ಅಥವಾ ಮಕ್ಕಳು, ಮನೆಯಲ್ಲಿ ತಂದೆ ತಾಯಿ ಇದ್ರೆ ಹಿರಿಯರು, ವಯಸ್ಸಾಗಿರುವಂಥವ್ರು, ಎಲ್ಲರ ಮನಸ್ಸಲ್ಲಿಯೂ ಕೂಡ ನನ್ನ ಮನೆ ಚೆನ್ನಾಗಿರ್ಬೇಕು ಅಂತಾನೆ ಇರುತ್ತೆ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತಾನೆ ಇರುತ್ತೆ. ಅದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಬರುವಂತ ಔಟ್ಪುಟ್ ಇದೆಯಲ್ಲ, ಅದು ಸರಿಯಾಗಿರುತ್ತಾ? ಎಷ್ಟು ಸರಿ ಇಲ್ಲ. ನಾನಂತೂ ಶಿಕ್ಷಕರಾಗಿ ಕೇಳಿದ್ದೀನಿ, ನಮ್ಮ PTM ನಡೀತಾ ಇರುತ್ತೆ, ಪೇರೆಂಟ್ ಟೀಚರ್ಸ್ ಮೀಟಿಂಗ್ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಪ್ರತಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಲ್ಲೂ ಒಂದಷ್ಟು ಜನ ಪೇರೆಂಟ್ಸ್, ಕೆಲವರಾದರೂ ಬಂದು ನಮ್ಮ ಹತ್ರ ಹೇಳ್ಕೊಳ್ಳೋದಿದೆ, ಸರ್ ನಮ್ಮ ಹುಡುಗ ನಮ್ಮ ಮಾತು ಕೇಳಲ್ಲ ಸರ್, ನಿಮ್ಮ ಹತ್ರ ಕೊಟ್ಬಿಟ್ಟಿದ್ವಿ ಸರ್, ಏನ್ ಬೇಕಿದ್ರು ಮಾಡಿ ಸರ್, ಏನಾದ್ರೂ ಮಾಡಿ ಸರ್ ಅಂತ ನಮ್ಮ ಹತ್ರ ವಿನಂತಿ ಮಾಡ್ಕೋತಾರೆ. ಯಾಕೆ ಹಾಗೆ? ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ವಾ?
ಕೇಳಲ್ಲ ಅಂತಾನೆ ತಾನೆ ಆ ಪೇರೆಂಟ್ಸ್ ಎಲ್ಲರೂ ನನ್ನ ಹತ್ರ ಬಂದು ಹೇಳ್ತಾ ಇರೋದು. ಅದಕ್ಕೊಂದು ಉದಾಹರಣೆ ತಾನೆ. ಕೇಳಲ್ಲ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಂತ. ಯಾಕೆ ಹೀಗೆ? ಎಷ್ಟೋ ಸಾರಿ ನಾವು ಅನ್ಕೊಂಡಿರ್ತೀವಿ ಚೆನ್ನಾಗಿದೆ, ನನ್ನ ಮಗ ನನ್ನ ಮಗಳು ಈ ದಾರಿಯಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ. ಆದರೆ ಆ ದಾರಿ ಆ ಮಗುಗೆ ಸೂಕ್ತವಾಗಿದೆಯಾ ಗೊತ್ತಿಲ್ಲ. ನಾವು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯೊಳಗೆ ಇಲ್ಲ ಇವತ್ತು. ಅದಕ್ಕೆ ಡಿ ವಿ ಜಿಯವರು ಒಂದು ಒಳ್ಳೆ ಪದ್ಯವನ್ನು ಹೇಳ್ತಾರೆ. ಪದ್ಯದ ಸಂಖ್ಯೆ 864, 864. ಎಷ್ಟು ಚೆನ್ನಾಗಿದೆ ನೋಡಿ. ಮುದಿ ಕುರುಡಿ ಹೊಂಗೆಯನು ಬಾದಾಮಿ ಕೋಯನುತ ಪದುಳದಿಮ್ಮೊಮ್ಮಂಗೆ ಕೊಡಲು ಸಿಹಿಯಹುದೇ ಹೃದಯ ಒಳಿತಾದೊಡೆ ತಿಳಿವಿಹುದೆ ಜಾಣಿಹುದೆ ಸುಧೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ ಸುಧೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ. ಮುದಿ ಕುರುಡಿ, ಮುದುಕಿ, ವಯೋಸಹಜವಾದಂಥ ವೃದ್ಧಾಪ್ಯ ಬಂದಿದೆ. ಅದೇ ಕಾರಣವೋ ಅಥವಾ ಬೇರೆ ಕಾರಣವೋ ಗೊತ್ತಿಲ್ಲ, ಕಣ್ಣುಗಳು ಕೂಡ ಕಾಣಿಸ್ತಾ ಇಲ್ಲ ಕುರುಡಿಯವಳು. ವಯಸ್ಸು ಆಗಿದೆ, ಕುರುಡುತನವೂ ಇದೆ. ಅವಳಿಗೆ ತನ್ನ ಮೊಮ್ಮಗನಿಗೆ ಸಾಮಾನ್ಯ ಹಾಗೆ ತನ್ನ ಅಜ್ಜಿ ತಾತ ಇವರಿಗೆಲ್ಲ ಮೊಮ್ಮಕ್ಕಳಿಗೆ ಏನಾದ್ರು ಸಿಹಿ ತಿಂಡಿ ಕೊಡಬೇಕು, ಏನಾದ್ರು ಕೊಡಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಹಾಗೆ ಎಲ್ಲ ತಂದೆ ತಾಯಿನೂ ಮಾಡ್ತಾರೆ, ಅದೇ ಥರ ಅಜ್ಜಿ ತಾತಂದ್ರು ಮಾಡ್ತಾರೆ. ಈ ಮುದುಕಿಗೂ ಕೂಡ ಹಾಗೆ ಆಸೆ ಅಂತ. ಏನದು? ತಾನು ಮೊಮ್ಮಗನಿಗೆ ಬಾದಾಮಿಯನ್ನು ಕೊಡಬೇಕು ಅಂತ ತುಂಬ ಪ್ರೀತಿಯಿಂದ ಬಾದಾಮಿ ಕೊಡಬೇಕು ಅಂತ ಆಸೆ. ಆದರೆ ಕಣ್ಣು ಕಾಣಿಸಲ್ಲ, ವಯಸ್ಸಾಗಿದೆ, ಕೈಗೇನೋ ಸಿಕ್ತು, ಅದನ್ನು ಕೊಟ್ಟಿದ್ದಾಳೆ ಅವಳು. ಕೊಟ್ಟಿದ್ದು ಹೊಂಗೆಯ ಬೀಜ. ಹೊಂಗೆ ಮರ ಇರುತ್ತಲ್ಲ, ಆ ಹೊಂಗೆ ಮರದ ಬೀಜವನ್ನು ಕೊಟ್ಟಿದ್ದಾಳೆ. ಅವಳಿಗೆ ಅದು ಏನು ಅನಿಸ್ತು, ಆ ಶೇಪ್ ನೋಡಿಕೊಂಡು ಅಥವಾ ಸೈಜ್ ನೋಡಿಕೊಂಡು ಅವಳಿಗೆ ಅನಿಸ್ಬಿಡ್ತೇನೋ ಓ ಬಾದಾಮಿ ಇದೆ ಅಂತ, ಅದನ್ನು ಕೊಟ್ಟಿದ್ದಾಳೆ. ಮೊಮ್ಮಗನಿಗೇನೋ ಕಣ್ಣು ಕುರುಡಲ್ವಲ್ಲ, ಮೊಮ್ಮಗನಿಗೇನು ವಯಸ್ಸಾಗಿಲ್ವಲ್ಲ, ಅವನಿಗೆ ಬಾದಾಮಿ ಯಾವುದು ಹೊಂಗೆ ಬೀಜ ಯಾವುದು ಅಂತ ಗೊತ್ತಾಗತ್ತೆ. ಅವನದನ್ನು ಒಪ್ಕೊಂಡಿಲ್ಲ. ಅದನ್ನೇ ಡಿ ವಿ ಜಿ ಹೇಳೋದು, ಹೃದಯ ಒಳಿತಾದೊಡೆ. ಅಜ್ಜಿಯ ಮನಸ್ಸಿನಲ್ಲಿ ತನ್ನ ಮೊಮ್ಮಗನಿಗೆ ಬಾದಾಮಿ ಕೊಡಬೇಕು ಅಂತ ಆಸೆ ಇದೆ. ಒಳ್ಳೆ ಹೃದಯ, ಒಳ್ಳೆಯ ಮನಸ್ಸೇ ಬಾದಾಮಿ ಕೊಡಬೇಕು ಅಂತಾನೆ ಆಸೆ ಇರೋದು. ಆದರೆ ತಿಳಿವಿಹುದೆ ಜಾಣಿಹುದೆ ಅಂತ ಕೇಳ್ತಾರೆ. ಒಂದು ತಿಳುವಳಿಕೆ ಇರ್ಬೇಕಲ್ವಪ್ಪ. ಏನು, ಹೌದಪ್ಪ ನನಗೆ ಕಣ್ಣು ಕಾಣಿಸ್ತಾ ಇಲ್ಲ, ಮೊಮ್ಮಗನ ಕೇಳ್ಬೋದಾಗಿತ್ತು. ನೋಡಪ್ಪ ಕೈಗೇನೋ ಸಿಕ್ಕಿದೆ, ಇದು ಬಾದಾಮಿನೇ ನೋಡಿದು ಅಂತ ಕೇಳ್ಬೋದಾಗಿತ್ತು. ಅಥವಾ ತಾನೇ ಒಂದು ಪೀಸ್ ತಿಂದು ಬಿಟ್ಟು ಇಂಥದ್ದೇ ಬೇರೆ ಇದೆ ಅಂತ ಟೇಸ್ಟ್ ನೋಡಿ ಆದ್ರೂ ಹೇಳ್ಬೋದಾಗಿತ್ತು. ಆ ಜಾಣತನ ನೋಡ್ಬೋದಾಗಿತ್ತು. ಅದನ್ನೇ ಡಿ ವಿ ಜಿಯವರು ಹೇಳೋದು, ತಿಳಿವಿಹುದೆ ಜಾಣಿಹುದೆ ಅಂತ. ಹೀಗೆ ನಮ್ಮ ಮನಸ್ಸು ಒಳ್ಳೆಯದಾಗಿದ್ದಾಗಲೂ ಸಹ ನಾವು ಮಾಡುವಂಥ ಕೆಲಸ, ಅದರ ಪ್ರತಿಫಲ, ರಿಸಲ್ಟ್, ಪರಿಣಾಮ, ಅದು ನಮ್ಮ ಮನಸ್ಸಿನಲ್ಲಿದ್ದ ರೀತಿಯಲ್ಲೇ ಬರಬೇಕು ಅಂತ ಇಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿಯೂ ಆಗಬಹುದು ಅನ್ನುವ ಎಚ್ಚರಿಕೆ ಪಾಲಕರಿಗೆ ಇರಬೇಕು ಮನೆಗಳಲ್ಲಿ. ಹಾಗಿದ್ದಾಗ ಒಳ್ಳೆ ರೀತಿಯ ಅನುಭವ ಮನೆಗಳಲ್ಲಿ ಸಿಗತ್ತೆ. ಅದನ್ನೇ ಡಿ ವಿ ಜಿ ಹೇಳೋದು, ಸುಧೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ ಅಂತ ಕೇಳ್ತಾರೆ. ಸುಧೆ ಅಂದ್ರೆ ಅಮೃತ. ಅಮೃತ ಸುಲಭವಾಗಿ ಬಂದಿಲ್ಲ ತಾನೇ. ನಮ್ಗೆಲ್ರಿಗೂ ಗೊತ್ತಿರುವಂತ ಕಥೆ ಅದು. ಏನದು? ಸಮುದ್ರ ಮಂಥನ ಸಮಯದಲ್ಲಿ ಸುಲಭವಾಗಿ ಅಮೃತ ಬಂದ್ಬಿಡ್ತೇನೋ? ಇಲ್ಲ. ವಿಷದಂತ ವಿಷವೇ ಬಂದ ನಂತರ ಆಮೇಲೆ ತಾನೇ ಅಮೃತ ಬಂದಿದ್ದು. ಮನೆಗಳಲ್ಲೂ ಕೂಡ ಹಾಗೇನೆ. ವಿಷ ಬಂದಾಗ ವಿಷವನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನುವ ಎಚ್ಚರಿಕೆ ಮನೆಯಲ್ಲಿ ಇರಬೇಕು. ವಿಷ ಬರಬಹುದು ಅನ್ನುವ ಎಚ್ಚರಿಕೆ ಇರಬೇಕು. ಅಮೃತ ಬರಬೇಕು ಅನ್ನುವಂಥ ಹೃದಯವಂತಿಕೆ, ಆ ಜಾಣತನ, ಆ ಹಂಬಲ, ಆ ತಿಳುವಳಿಕೆ ಇದ್ದಾಗ ಅಮೃತ ಬರ್ಲಿಕ್ಕೆ ಸಾಧ್ಯ ಇದೆ. ಇದನ್ನೇ ಡಿ ವಿ ಜಿ ಹೇಳೋದು. ಏನಂತ? ಮುದಿ ಕುರುಡಿ ಹೊಂಗೆಯನು ಬಾದಾಮಿ ಕೋಯನುತ ಪದುಳದಿಂ, ಪದುಳ ತುಂಬ ಪ್ರೀತಿಯಿಂದ ಅಂತ, ಪದುಳದಿಂ ಮೊಮ್ಮಂಗೆ ಕೊಡಲು ಸಿಹಿಯಹುದೇ ಹೃದಯ ಒಳಿತಾದೊಡೆ ತಿಳಿವಿಹುದೆ ಜಾಣಿಹುದೆ ಸುಧೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ ಅಂತ. ಹೀಗೆ ಇಂತಹ ಎಚ್ಚರಿಕೆ ಮನೆಗಳಲ್ಲಿ, ಮನೆಗಳಲ್ಲಿ ಇದ್ದಾಗ ಖಂಡಿತವಾಗಿ ಸುಧೆ ಬರ್ಲಿಕ್ಕೆ ಸಾಧ್ಯ ಇದೆ. ಸುಧೆ ಬರುತ್ತೆ. ಅಂತಹ ಜಾಣತನ ನಮ್ದಿರ್ಬೇಕಷ್ಟೆ. ಆ ರೀತಿಯ ಮನಸ್ಸು ನಮ್ದಿರ್ಬೇಕು. ಅಂದ್ರೆ ಮನಸ್ಸಿನ ಹದ, ಮನಸ್ಸು ಅಂತ ಪಕ್ವತೆಯನ್ನು ತೋರಿಸ್ಬೇಕಲ್ಲ, ಆ ಮೆಚುರಿಟಿ ಇರಬೇಕಲ್ಲ. ಹಾಗಿದ್ದಾಗ ಮನೆಗಳಲ್ಲಿ ಅಂಥ ಸುಧೆ ಬರ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಏನ್ ಮಾಡ್ಬೇಕು? ಮನಸ್ಸನ್ನ ನಾವು ಹದವಾಗಿರಿಸ್ಕೋಬೇಕು. ಇದು ಸುಲಭ ಅಲ್ಲ, ಮನಸ್ಸನ್ನು ಹದವಾಗಿರಿಸ್ಕೊಳ್ಳೋದು. ಏನದು? ಈ ಹಾಲಿನ ಉದಾಹರಣೆಯನ್ನು ಕೊಡ್ತಾರೆ ಡಿ ವಿ ಜಿಯವರು. ಡಿ ವಿ ಜಿಯವರ ಕಗ್ಗದಲ್ಲಿ ಬರುವಂತ ವಿಶೇಷತೆಗಳೇ ಅದು. ಯಾವುದೋ ಒಂದು ಮಹತ್ತರವಾದಂತ ಸಂದೇಶವನ್ನು ಕೊಡ್ತಾರೆ. ಎಷ್ಟೋ ಸಾರಿ ನಮ್ಮ ಕಲ್ಪನೆಗೂ ನಿಲುಕದ ಸಂದೇಶವನ್ನು ಕೊಡ್ತಾರೆ.
ಆ ಮೃತ್ಯು ನಿನಗಲ್ಪತೆಯೋ ಅಂತ ಒಂದು ಪದ್ಯದಲ್ಲಿ ಬರುತ್ತೆ. ಮೃತ್ಯು ಕೂಡ ನನಗೆ ಅಲ್ಪವಾಗಿ ಕಾಣುತ್ತೆ ಅಂತ. ಇದು ಕಲ್ಪನೆಗೂ ಬಹಳ ವಿಶೇಷವಾದಂತ ಕಲ್ಪಿಸಿಕೊಂಡ್ರೆ ಮಾತ್ರ ಅರ್ಥ ಆಗ್ಲಿಕ್ಕೆ ಸಾಧ್ಯ ಅಷ್ಟೇ. ಆದ್ರೆ ಇಂತಹ ದೊಡ್ಡ 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 ಕಲ್ಪನೆಗಳು ಹೇಳುವಾಗ ಕೊಡುವಂತ ಉದಾಹರಣೆ ಯಾವುದು? ನಾನಾಗಲೇ ಹೇಳದಲ್ಲ, ಯಾವುದೋ ಒಂದು ಕೋತಿ, ಯಾವುದೋ ಒಂದು ಸಣ್ಣ ಹೊಂಗೆ ಬೀಜ, ಅಥವಾ ಇನ್ಯಾವುದೋ ಉಪ್ಪು ಹುಳಿ ಖಾರ, ನಮ್ಮ ನಿತ್ಯ ಜೀವನದಲ್ಲಿ ನಾವು ಕಂಡಂತ ಅನುಭವಿಸಿರುವಂತ ಇಂತಹ ಸಂಗತಿಗಳನ್ನು ಉದಾಹರಣೆಯಾಗಿ ಕೊಡ್ತಾ ಡಿ ವಿ ಜಿಯವರು ಮಹತ್ತರವಾದಂತ ಸಂಗತಿಗಳನ್ನ ನಮ್ಮ ಗಮನಕ್ಕೆ ತರ್ತಾರೆ. ಇಲ್ಲೂ ಕೂಡ ಗಮನಿಸಿ, ಜೀವನಕ್ಕೆ ಒಂದು ಹದ ಇಲ್ಲ ಅಂತ ಆದ್ರೆ ಅದು ಜೀವನವೇ ಅಲ್ಲ ಅಂತ ಡಿ ವಿ ಜಿ ಹೇಳೋದು. ಅದಕ್ಕೆ ಕೊಡುವಂತ ಉದಾಹರಣೆ ಮಾತ್ರ ನಾವು ನಿತ್ಯ ಕಾಣುವಂತ, ನಿತ್ಯ ಸೇವಿಸುವಂತ ಹಾಲಿನ ಉದಾಹರಣೆ. ಎಷ್ಟು ಚೆನ್ನಾಗಿದೆ ನೋಡಿ. ಪದ್ಯದ ಸಂಖ್ಯೆ 378, 378. ಕುದಿ ಹೆಚ್ಚೆ ವೆಗಟಹುದು ಕಡಿಮೆ ಇರೆ ಹಸಿನಾತ, ಕದಡಲೊಡೆವುದು ಹಾಲು ಸೂಕ್ಷ್ಮ ಒದರ ಹದ, ಅದರ ಒಲೆ ಮನದ ಹದ ಅದನ್ ಎಚ್ಚರದಿ ನೋಡು, ಬದುಕು ಸೊಗಹದದಿಂದ ಮಂಕುತಿಮ್ಮ, ಬದುಕು ಸೊಗಹದದಿಂದ ಮಂಕುತಿಮ್ಮ. ಬದುಕು ತುಂಬಾ, ಜೀವನ ತುಂಬಾ ಸೊಗಸಾಗಿದೆ ಅಂತ ಡಿ ವಿ ಜಿ ಹೇಳೋದು. ಬದುಕು ತುಂಬಾ ಸೊಗಸಾಗಿದೆ ಅಂತ. ಡಿ ವಿ ಜಿ ಅವರ ಎಲ್ಲ ಕೃತಿಗಳಲ್ಲೂ, ಕಗ್ಗ ಮಾತ್ರ ಅಲ್ಲ, ಎಲ್ಲ ಕೃತಿಗಳಲ್ಲೂ ಕೂಡ ಇಂತಹ ಜೀವನದ ಏನು ಉತ್ಕ್ರಮಣಕ್ಕೆ ಏನ್ ಬೇಕು ಅಂಥದ್ದನ್ನೇ, ಜೀವನ ಸೌಂದರ್ಯವನ್ನೇ ಡಿ ವಿ ಜಿ ಅವರ ಕೃತಿಗಳು ತುಂಬಾ ಹೇಳಿದ್ದು. ಇಲ್ಲೂ ಕೂಡ ಡಿ ವಿ ಜಿ ಹೇಳೋದನ್ನೇ ಈ ಪದ್ಯದಲ್ಲಿ. ಏನದು? ಬದುಕು ಸೊಗ ಅಂತ. ಬದುಕು ತುಂಬಾ ಸೊಗಸಾಗಿದೆ, ಆದ್ರೆ ಒಂದ್ ಸಣ್ಣ ಅದಕ್ಕೊಂದು ಕ್ಲಾಸ್. ಏನದು? ಹದದಿಂದ ಅಂತ. ಹದವಾಗಿದ್ದಾಗ ಬದುಕು ಸೊಗಸಾಗಿದೆ ಅಂತ. ಯಾವ ಹದ ಅದು? ಈ ಗುಂಪಲ್ಲಿ ತುಂಬಾ ಜನ ತಾಯಂದ್ರಿದೀವಿ, ನಮ್ಮೆಲ್ಲರೂ ಅನುಭವಕ್ಕೆ ಬಂದಿರುವಂತ ಮಾತದು. ಏನು? ಮನೆಯಲ್ಲಿ ಹಾಲನ್ನ ಕಾಯಿಸ್ಲಿಕ್ಕೆ ಒಲೆ ಮೇಲೆ, ಸ್ಟವ್ ಮೇಲೆ ಇಟ್ಟಿರ್ತಾರೆ. ಸ್ಟವ್ ಪಕ್ಕದಲ್ಲೇ, ಒಲೆ ಪಕ್ಕದಲ್ಲೇ ಇದ್ದಾಗಲೂ ಕೂಡ ವಾರಕ್ಕೆ ಒಂದು ಸಾರಿ ಆದ್ರೂ ಹಾಲು ಉಕ್ಕತ್ತೆ, ಹಾಲು ಉಕ್ಕಿ ಚೆಲ್ಲತ್ತೆ. ತುಂಬಾ ನೋಡ್ತಾ ಇರ್ತೀವಿ, ಅದು ಯಾವ ಮಾಯದಲ್ಲಿ ಹಾಲು ಉಕ್ಕುತ್ತೋ ಗೊತ್ತಿಲ್ಲ, ಹಾಲಂತೂ ಉಕ್ಕತ್ತೆ. ಅದಕ್ಕೆ ಒಂದು ಹದ ಬೇಕು ಅಂತ ಡಿ ವಿ ಜಿ ಹೇಳೋದು. ಎಷ್ಟು ಚೆನ್ನಾಗಿದೆ ನೋಡಿ. ಕುದಿ ಹೆಚ್ಚೆ ವೆಗಟಬಹುದು. ಸ್ವಲ್ಪ ಕುದಿ ಹೆಚ್ಚಾಗಿ ಬಿಟ್ರೆ ಅದು ವೆಗಟಾಗತ್ತೆ, ತಳ ಹಿಡಿದೋಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ, ಹಾಲು ಉಪಯೋಗಕ್ಕೆ ಬರಲ್ಲ. ಹಾಗಂತ ಸೀದೋಗ್ಬಿಡುತ್ತೆ ಅನ್ನೋ ಭಯದಿಂದ, ಆತುರದಿಂದ ನಾವೇನಾದ್ರೂ ಹಾಲು ಆ ಹದ ಬರುವ ಮೊದಲೇ ಇಳಿಸ್ಬಿಟ್ರೆ ಅದು ಕಡಿಮೆ ಆಗತ್ತೆ. ಕಡಿಮೆ ಇರೆ ಆ ಹದಕ್ಕೆ ಬಂದಿಲ್ಲ, ಕಡಿಮೆ ಹದ ಆಯ್ತು ಅಂತಂದ್ರೆ ಅದು ಹಸಿನಾತ. ಆ ಹಾಲು ಕೂಡ ಉಪಯೋಗಕ್ಕೆ ಬರಲ್ಲ. ಕಡಿಮೆ ಇರೆ ಹಸಿನಾತ. ಹಾಗಂತ ನನಗೆ ಅವಸರ ಇದೆಯಪ್ಪ, ಹಾಲು ಬಿಸಿಯಾಗಿದೆ ತಣ್ಣಗಾಗ್ಬಿಡ್ಬೇಕು ಅಂತ ಯಾವುದೋ ಸೌಟನ್ನು ಏನೇನೋ ತಗೊಂಡು ಹಿಂಗ್ ತಿರುಗಿಬಿಟ್ರೆ, ಕದಡು ಬಿಟ್ರೆ ಒಡೆದು ಹೋಗ್ಬಿಡುವುದು ಹಾಲು. ಕದಡಲು ಒಡೆಯುವುದು ಹಾಲು. ಅದರ ಸೂಕ್ಷ್ಮ, ಅದು ಬಹಳ ಸೂಕ್ಷ್ಮವಾದಂಥದ್ದು. ಅದರ ಹದ ಇದೆಯಲ್ಲ, ಅದು ಬಹಳ ಸೂಕ್ಷ್ಮ ಅಂತ. ಸೂಕ್ಷ್ಮ ಅದರ ಹದ ಅಂತ. ಇಷ್ಟು ಸುಲಭವಾದಂತ ಉದಾಹರಣೆ ಕೊಡ್ತಾ ಡಿ ವಿ ಜಿ ಅವರು ಮನಸ್ಸಿನ ಬಗ್ಗೆ ಹೇಳ್ತಾರೆ. ಮನಸ್ಸಿನ ಬಗ್ಗೆ, ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಅಲ್ಲ, ಗೊತ್ತು ತಾನೆ. ಆದ್ರೆ ಇಷ್ಟು ಸರಳವಾದಂತ ಉದಾಹರಣೆ ಕೊಡ್ತಾ ಡಿ ವಿ ಜಿ ಹೇಳೋದೇನು? ಅದರ ಒಲೆ ಮನದ ಹದ ಅಂತ. ಈ ಹಾಲಿನ ಹದ ಇದೆಯಲ್ಲ, ಆ ರೀತಿ ಮನಸ್ಸಿನ ಹದ ಅಂತ. ಅದನ್ನ ಎಚ್ಚರಿಕೆಯಿಂದ ನೋಡು ಅಂತ ಹೇಳ್ತಾರೆ. ಅದನ್ನ ಎಚ್ಚರದಿ ನೋಡುವಂತ. ಈ ಹದ ಯಾವಾಗ ಸಿಗತ್ತೆ ಅಂತ ಎಚ್ಚರಿಕೆಯಿಂದ ಕಾಯಬೇಕು. ಹದ ಬರುವ ತನಕ ಕಾಯಲೇಬೇಕು. ಹದ ಬಂದ ತಕ್ಷಣ ಇಳಿಸ್ಬೇಕು ಹಾಲನ್ನ, ಇಲ್ಲ ಅಂದ್ರೆ ವೆಗಟ ಆಗ್ಬಿಡುತ್ತೆ, ಸೀದ್ ಹೋಗ್ಬಿಡುತ್ತೆ. ಮನಸ್ಸು ಕೂಡ ಹಾಗೇನೆ. ಅದಕ್ಕೆ ಎಷ್ಟು ಚೆನ್ನಾಗಿದೆ ಮುಂದಿನ ಪದ್ಯ, ಅದು ಕೂಡ ಹಾಗೇನೆ. ಪದ್ಯದ ಸಂಖ್ಯೆ 375 ಎಷ್ಟು ಚೆನ್ನಾಗಿದೆ, ಅದನ್ನು ಹೇಳಿಬಿಟ್ಟು ಮುಂದುವರಿಸ್ತೀನಿ. ಮನವನಾಳುವುದು ಹಠದ ಮಗುವನಾಳುವ ನಯದೆ, ಇನಿತನಿತು ಸವಿಯುಣಿಸು ಸವಿ ಕಥೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು, ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ, ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ. ಈ ಮನಸ್ಸನ್ನ ಹತೋಟಿಲಿಟ್ಕೊಳ್ಳೋದು, ಮನಸ್ಸನ್ನ ಆಳೋದು ಅದು ಸುಲಭ ಅಲ್ಲ ಅಂತ ಅಲ್ವೇ? ಅದು ಸುಲಭದ ಮಾತು ಅಲ್ವೇ ಅಲ್ಲ. ಅದು ಮನವನಾಳುವುದು ಹಠದ ಮಗುವನಾಳುವ ನಯದೆ ಅಂತ ಹೇಳ್ತಾರೆ ನೋಡಿ. ನಾನು ಆಗಲೇ ಹಿಂದಿನ ಸರಿ ಹೇಳಿದ್ನಲ್ಲ, ದೊಡ್ಡ ಉದಾಹರಣೆ, ಆದ್ರೆ ಕೊಡುವಂತ ದೊಡ್ಡ ಸಂದೇಶ, ಕೊಡುವಂತ ಉದಾಹರಣೆ ಮಾತ್ರ ಬಹಳ ಚಿಕ್ಕದು ಅಂತ. ನಮ್ಮ ಅನುಭವಕ್ಕೆ ಬಹಳ ಬೇಗ ಬರ್ಬೇಕದು, ತಕ್ಷಣಕ್ಕೆ ಹೌದು ಅಂತ ಅನಿಸ್ಬೇಕು. ಈ ಮನಸ್ಸನ್ನ ಆಳುವಂತದ್ದು ಹಠ ಹಿಡಿದಿರುವಂತ ಮಗುವನ್ನ ಆಳಿದ ರೀತಿಯಲ್ಲಿ ಅಂತ ಹೇಳ್ತಾರೆ. ಹೇಗೆ ಅದು? ಅಗೇನ್ ಈ ಗುಂಪಲ್ಲಿರುವಂತ ತಾಯಿಯಂದ್ರಿಗೆ ನಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ, ತಾಯಿ ಮಗುವಿಗೆ ಊಟ ಮಾಡಿಸ್ಬೇಕು ಅಂತ ಹೇಳಿದ್ರೆ ಎಷ್ಟೆಲ್ಲ ಸರ್ಕಸ್ ಮಾಡ್ತಾರೆ ಅಲ್ವೇ? ತಟ್ಟೆಯಲ್ಲಿ ಊಟ ತಂದು ಮಗುವನ್ನು ಸೊಂಟ ಮೇಲೆ ಇಟ್ಕೊಂಡು
ನೋಡು, ಚಂದಮಾಮ ಬರ್ತಾನೆ, ಅವನ್ ತಿಂದ್ಕೊಂಡು ಹೋಗ್ಬಿಡ್ತಾನೆ. ಗುಮ್ಮ ಬರ್ತಾನೆ, ತಿಂದ್ಕೊಂಡು ಹೋಗ್ಬಿಡ್ತಾನೆ. ಆಹಾ, ಎಂತ ಸಿಹಿಯಾದಂತ ಸುಳ್ಳು ಇದು. ಎಲ್ಲ ತಾಯಂದ್ರಿಗೂ ಗೊತ್ತಿರುವಂತ, ನಮಗೆಲ್ಲರಿಗೂ ಗೊತ್ತಿರುವಂತದ್ದು, ಚಂದ್ರ ಭೂಮಿಗೆ ಬರಲ್ಲ, ಗುಮ್ಮ ಅನ್ನೋದು ಇಲ್ಲ. ಅಷ್ಟಾದ್ರೂ ನಾವು ಹೇಳ್ತೀವಲ್ಲ. ಯಾಕೆ? ಉದ್ದೇಶ ಏನು? ಮಗು ಆ ಭಯದಲ್ಲೋ ಆ ಆಸೆಯಲ್ಲೋ ತಿಂದು ಬಿಡ್ಲಿ ಅಂತ, ಊಟ ಮಾಡ್ಲಿ ಅಂತ ಅಂತ ಮೇಲ್ನೋಡಿ ಬಾಯಿ ತೆರೆದಾಗ ತಾಯಿ ಒಂದು ತುತ್ತನ್ನು ಹಾಕ್ತಾಳೆ ಅಲ್ವೇ? ಇದನ್ನೇ ಡಿವಿಜನ್ ಹೇಳೋದು. ಏನಂತ? ಅನುಕು ಇನಿತಿನಿತು ಸವಿ ಉಣಿಸು ಸವಿ ಕಥೆಗಳಿಂದೆ ಅಂತ. ಒಂದ್ ಸ್ವಲ್ಪ ಏನೋ ಹೇಳ್ಬೇಕು, ಯಾವ್ದೋ ಕಥೆ ಹೇಳ್ಬೇಕು, ಅದ್ರ ಮುಖಾಂತರ ತನ್ನ ಉದ್ದೇಶ ಏನು? ಮಗು ಊಟ ಮಾಡ್ಬೇಕು ಅಂತ. ಹೌದಾನೆ? ಆ ಕೆಲಸವನ್ನು ಸಾಧಿಸ್ಕೋಬೇಕು ಅಂತ. ಅದನ್ನೇ ಅನುಕೂಲಿಸದು ಬರಿಯ ಕೂಗು ಬಣಿತಗಳಿಂದ ಆಗಲ್ಲ ಅಂತ. ಮಗು ಊಟ ಮಾಡ್ಬೇಕು, ತಯಾಗದೆ ಎರಡು ಬಾರಿಸ್ಬಿಡ್ತೀನಿ, ಮಗು ಊಟ ಮಾಡಲ್ಲ. 10 ರಂಪಾಟ ಹಿಡಿದು ಇನ್ನೂ ಹೆಚ್ಚು ರಂಪಾಟಕ್ಕೆ ಶುರು ಮಾಡ್ಬೋದು. ಅಥವಾ ಸಿಕ್ಕಾಪಟ್ಟೆ ಬೈದು ಬಿಡ್ತೀವಿ, ಮಗು ಬೈದ್ರೆ ಅರ್ಥ ಇಲ್ಲ ಆಗತ್ತೆ. ಎಷ್ಟೋ ಸರಿ ನಾವು ಬೈಯುವಂತ ಬೈಗುಳ ನಮಗೆ ಅರ್ಥ ಆಗಿರಲ್ಲ, ಮಗುಗೆ ಹೋಗ್ಲಿ. ಒಂದ್ಸರಿ ನಾನು ಹೋದಾಗಲೇ ಕೇಳಿದ್ದು, ಒಂದು ಬೈಗಳ ಕೇಳಿಸ್ಕೊಂಡಿದ್ದೆ. ಈ ಗುಂಪಲ್ಲಿ ಸಜ್ಜನರ ಮಧ್ಯೆ ಆ ಬೈಗಳದ ಪದವನ್ನು ಹೇಳೋದು ಎಷ್ಟು ಸೂಕ್ತವಾಗಿ ಗೊತ್ತಿಲ್ಲ, ಹೇಳ್ಬಿಡ್ತೀನಿ ಅಷ್ಟಾದ್ರೂ ಕ್ಷಮಿಸಿ. ಎಕ್ಕುಟ್ ಹೋಗ್ಬಿಡ್ಲಿ ಅಂತ ಹೇಳಿದ್ರು. ಏನ್ ಎಕ್ಕುಟ್ ಹೋಗೋದು ಅಂದ್ರೆ, ಎಕ್ಕ ಹುಟ್ಲಿ ಅಂತ, ಎಕ್ಕದ ಗಿಡ ಇರುತ್ತಲ್ಲ ಅದು ಹುಟ್ಟು ಹೋಗ್ಬಿಡ್ಲಿ ಅಂತ, ನಿಮ್ ಮನೆ ಎಕ್ಕುಟ್ ಹೋಗ್ಬಿಡ್ಲಿ ಅಂತ ಬೈತಾ ಇದ್ರು. ಹೇಗೆ ಅಂದ್ರೆ, ಎಕ್ಕದ ಗಿಡ ಎಲ್ಲ ಕಡೆ ಹುಟ್ಟಲ್ಲಂತೆ, ಎಲ್ಲೋ ಹಾಳು ಜಾಗದಲ್ಲಿ ಮಾತ್ರ ಎಕ್ಕದ ಗಿಡ ಹುಟ್ಟೋದು ಅನ್ನೋ ಕಲ್ಪನೆ. ಅಂದ್ರೆ ನಿಮ್ಮ ಮನೆ ಹಾಳಾಗ್ಬೇಕು, ಹಾಳಾದ ಜಾಗದಲ್ಲಿ ಎಕ್ಕದ ಗಿಡ ಹುಟ್ಟಬೇಕು ಅಂತ. ಎಂತ ಶಾಪ ಅದು! ಅರ್ಥ ಗೊತ್ತಿರಲ್ಲ, ಎಷ್ಟೋ ಸಾರಿ ಬೈದ್ ಬಿಡ್ತೀವಿ. ಇದನ್ನೇ ಡಿವಿಜನ್ ಹೇಳೋದು. ಈ ರೀತಿಯ ಕೂಗು ಬಡಿತಗಳಿಂದ ಕೆಲಸ ಆಗಲ್ಲ ಅಂತ. ಅದಕ್ಕೇನು ಮಾಡ್ಬೇಕು? ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ ಅಂತ ಹೇಳ್ತಾರೆ. ಒಂದ್ ಸ್ವಲ್ಪ ಕೊಟ್ಟು ಉಳಿದನ್ನು ಮರೆಸ್ಬೇಕು. ನೋಡು, ಅದು ಹಾಗೆ ಅಂತ ಹೇಳ್ತೀವಿ, ಬಾಯಿ ತುರುಕ್ತೀವಿ ಅಲ್ವೇ? ಇದೇ ಕೆಲಸ ಆಗ್ಬೇಕು. ನಮ್ಮ ಮನಸ್ಸನ್ನು ಕೂಡ ಹಾಗೆ ನಾವು ಹತೋಟಿಗೆ ತಗೋಬೇಕು ಅಂತ ಡಿವಿಜನ್ ಹೇಳೋದು. ಮನಸ್ಸನ್ನ ಈ ರೀತಿಯಾಗಿ, ಮನಸ್ಸು ಕೇಳಿದ ಎಲ್ಲವನ್ನ ಕೊಡ್ಲಿಕ್ಕಾಗಲ್ಲ. ಹಾಗಂತ ಅತಿಯಾದಂತ ಕಠೋರತೆ ಇದೆಯಲ್ಲ, ಅದು ಕೂಡ ಮನಸ್ಸಿಗೆ ಒಗ್ಗಲ್ಲ, ವಿಶೇಷವಾಗಿ ಕುಟುಂಬಕ್ಕೆ ಒಗ್ಗಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಕುಟುಂಬ ನಾನೊಬ್ಬನೇ ಅಲ್ವಲ್ಲ, ನಾನೂ ಸೇರಿದಂತೆ ಎಲ್ಲರೂ ಇರ್ತಾರೆ. ಹಾಗಾಗಿ ಇಂಥವರ ಮಧ್ಯೆ ನಾನಿರ್ಬೇಕಾಗಿದ್ರಿಂದ ಹೇಗೆ ಎತ್ತ ಇಂತಹ ಒಂದು ಜ್ಞಾನ ನಮಗಿರ್ಬೇಕು. ಹಾಗಿದ್ದಾಗ ಮಾತ್ರ ಕುಟುಂಬದಲ್ಲಿ ಸೌಹಾರ್ದತೆ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಸಂದೇಶಗಳನ್ನ ಕಗ್ಗದಲ್ಲಿ ನಾವು ಹುಡುಕ್ಬೋದು. ನಮಗನಿಸ್ತಾ ಇರುತ್ತೆ, ಹೇಳೋ ಸುಲಭ ಸರ್, ನಾನು ಮನೆಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತೀನಿ, ಆದ್ರೆ ಮನೆಯಲ್ಲಿ ಆಗಲೇ ಹೇಳಿದಂತೆ ಮಕ್ಕಳು ನನ್ನ ಮಾತು ಕೇಳಲ್ಲ ಸರ್. ವಿಶೇಷವಾಗಿ ಸಾಮಾಜಿಕ ಕಾರ್ಯಕರ್ತರಿರ್ತಾರಲ್ಲ, ಸಮಾಜದ ಕೆಲಸ ಮಾಡಬೇಕು, ವಿಶೇಷವಾಗಿ ರಾಜಕಾರಣಿಗಳಲ್ಲ, ಅವ್ರನ್ನ ಬಿಟ್ಟು ತುಂಬಾ ಜನ ಸಮಾಜದ ಕೆಲಸ ಮಾಡ್ತಾರೆ. ಅಂತ ಸಜ್ಜನರಿಂದಲೇ ಸಮಾಜ ಚೆನ್ನಾಗಿರುವಂಥದ್ದು ಇವತ್ತಿಗೂ ಕೂಡ. ಅಂಥವ್ರಿಗೆಲ್ಲ ಇರುವಂಥ ಸಮಸ್ಯೆ ಏನು ಗೊತ್ತಾ? ರಾತ್ರಿ ಎಷ್ಟೋ ತಡವಾಗಿ ಬರ್ತಾರೆ, ಕಚೇರಿಯಲ್ಲೂ ಕೂಡ ಕಚೇರಿ ಮುಗಿದ ತಕ್ಷಣ ಅಂತ ಸಮಾಜದ ಕೆಲಸಕ್ಕೆ ಹೋಗ್ತಾರೆ, ಬೆಳಿಗ್ಗೆ 5 ಗಂಟೆಗೆ ಹೊರಟೋಗ್ಬಿಡ್ತಾರೆ. ಎಷ್ಟೋ ಸಾರಿ ಮನೆಯ ಆಗು ಹೋಗುಗಳಿಗೆ ನಾವು ಒಗ್ಲಿಕ್ಕೆ ಆಗಲ್ಲ. ಅದು ಪುರುಷರಿರ್ಬೋದು, ಸ್ತ್ರೀಯರಿರ್ಬೋದು, ಅವ್ರವ್ರಂತ ಜವಾಬ್ದಾರಿಗಳಿದ್ದೇ ಇರುತ್ತೆ ಮನೆಯಲ್ಲಿ. ಮಾತೆಯರಿಗೂ ಪುರುಷರಿಗೂ ಇಬ್ಬರಿಗೂ ಇರುತ್ತಲ್ಲ. ಇಬ್ಬರಿಗೂ ಆಗುವಂತ ಅನುಭವ ಏನು? ಅಯ್ಯೋ, ನಮ್ಮ ಯಜಮಾನರು ದಿನ ಬೆಳಗಾದ್ರೆ ಸಮಾಜದ ಕೆಲಸ ಅಂತ ಹೋಗ್ತಾರೆ, ಮನೆ ಕೆಲಸ ಮಾಡೋರು ಯಾರು ಅಂತ ಹೆಣ್ಣು ಮಕ್ಳು ಕೇಳ್ತಾರೆ, ತಾಯಂದ್ರಿಗೆ ಕೇಳ್ತಾರೆ. ಹೆಣ್ಣು ಮಕ್ಕಳು ತಾಯಂದ್ರಿಗಾದ್ರೆ ಕೆಲ್ಸಕ್ಕೆ ಹೋಗ್ತಾ ಇದ್ರೆ, ಸಮಾಜದ ಕೆಲ್ಸಕ್ಕೆ ಹೋಗ್ತಾ ಇದ್ರೆ, ಮನೆ ಯಜಮಾನ್ರ ಮನಸ್ಸನ್ನು ಬರ್ತಾ ಇರುತ್ತೆ. ಏನಂತ? ಈ ಅಮ್ಮ ಮನೆ ಕೆಲಸ ಮಾಡೋದ್ ಬಿಟ್ಟು ಅವರ ಆಫೀಸು ಕಚೇರಿ ಮನೆ ಕೆಲಸಗಳು ಅಷ್ಟೇ ಅಲ್ದೇನೆ ಯಾಕೆ ಬೇಕಾಗಿತ್ತು? ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು? ನೀನ್ ಅದಕ್ಕೆ ಹೋಗ್ತೀಯಲ್ಲ, ಹಂಗಾಗಿನೇ ಮಗು ದಾರಿ ಕೆಟ್ಟಿದ್ದು. ಈ ತರದ ಮಾತುಗಳೆಲ್ಲ ಬರ್ತಾ ಇರುತ್ತೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಲ್ವೇ? ತುಂಬಾ ಸರಿ ಇಂಥದಕ್ಕೆ ಉತ್ತರ ಇರಲ್ಲ. ಅದಕ್ಕೆ ಡಿ ವಿ ಜಿಯವರು ಇನ್ನು ಇದಕ್ಕಿಂತ ಹೆಚ್ಚು ಕಠೋರವಾದಂತ ಸನ್ನಿವೇಶಗಳನ್ನ ನೆನಪಿಟ್ಕೊಂಡು ಬಹುಶಃ ಡಿ ವಿ ಜಿ ಒಂದು ಒಳ್ಳೆ ಪದ್ಯವನ್ನು ಹೇಳ್ತಾರೆ. ಪದ್ಯದ ಸಂಖ್ಯೆ 176, 176. ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ, ಹಂಗಿಸುವ ಛಲವುಳ್ಳ ಸತಿ ಪುತ್ರ ಸಖರು, ಬಂಗಾರದ ಸಿಚುಚ್ಚೆ ಸಿಂಗರದ ಬೊಟ್ಟೆನುತ, ಮಂಗ ಬುದ್ಧಿಯ ಜನರು ಮಂಕುತಿಮ್ಮ, ಮಂಗ ಬುದ್ಧಿಯ ಜನರು ಮಂಕುತಿಮ್ಮ. ಪದ್ಯ ಕೇಳಿದ ತಕ್ಷಣ ಬಹುಶಃ ಬಹುತೇಕರಿಗೆ ಅರ್ಥ ಆಗ್ಬಿಟ್ಟಿರುತ್ತೆ.
ಎಷ್ಟು ಚೆನ್ನಾಗಿದೆ ಅಂದ್ರೆ ಮನೆಯಲ್ಲಿ ಎಷ್ಟೋ ತುಂಬಾ ಸಮಯದಲ್ಲಿ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ. ಆದ್ರೆ ಇವ್ರು ಮಾಡ್ತಾ ಇರುವಂತ ಒಳ್ಳೆ ಕೆಲಸದ ಬಗ್ಗೆ ಮನೆಯಲ್ಲಿರುವಂತ ಉಳಿದವರು, ಗಂಡ ಹೆಂಡತಿ ಬಗ್ಗೆ, ಹೆಂಡತಿ ಗಂಡನ ಬಗ್ಗೆ, ತಂದೆ ಬಗ್ಗೆ ಮಕ್ಕಳು, ಅಥವಾ ತಂದೆ ತಾಯಿ ಬಗ್ಗೆ ಅಜ್ಜ ಅಜ್ಜಿ ಬಗ್ಗೆ ಮೊಮ್ಮಕ್ಕಳು, ಮೊಮ್ಮಕ್ಕಳ ಬಗ್ಗೆ ಅಜ್ಜ ಅಜ್ಜಿನೋ, ಯಾರ್ಯಾರೋ ಬಗ್ಗೆ ಅಂತ ಸದಭಿಪ್ರಾಯ ಇರುತ್ತೆ ಅಂತ ಇಲ್ಲ ತುಂಬಾ ಸಾರಿ. ಅದನ್ನೇ ಡಿವಿಜನ್ ಹೇಳೋದು ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ ಅಂತ. ಇವನ್ ಏನ್ ಮಾಡ್ತಾ ಇದ್ದಾನೆ, ಹೇಗೆ ಮಾಡ್ತಾ ಇದ್ದಾನೆ, ಇದ್ಯಾವುದು ಗೊತ್ತಿರಲ್ಲ. ಆದ್ರೆ ಹಂಗಿಸುವಂತ ಅವಕಾಶವನ್ನು ಮಾತ್ರ ಅವ್ರು ಕಳ್ಕೊಳ್ಳಲ್ಲ. ಏನಂತ ಮುಂದಿನ ಸಾಲು, ಹಂಗಿಸುವ ಛಲವುಳ್ಳ ಸತಿ ಪುತ್ರ ಸಖರು ಅಂತ. ಸತಿ ಅಂದ್ರೆ ಇಲ್ಲಿ ಬರೀ ಹೆಂಡತಿ ಅಂತ ಅನ್ಕೊಳ್ಳೋ ಅಗತ್ಯ ಇಲ್ಲ, ಗಂಡನೂ ಸೇರಿದಂತೆನೇ. ಅಂದ್ರೆ ಪರಿವಾರದವರೆಲ್ಲರೂ ಕೂಡ ಹಂಗಿಸುವಂತ ಸ್ವಭಾವದವ್ರು ಇರ್ತಾರೆ ತುಂಬಾ ಸರಿ. ಅಯ್ಯೋ ಇವನು ಅಲ್ಲಿ ಹೋಗ್ತಾನೆ, ಅಲ್ಲಿ ಹೋದಾಗ ನನಗೆ ಗೊತ್ತಿತ್ತು ಇವ್ರು ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಅಲ್ಲಿ ಹೋಗ್ತಾನಲ್ಲ, ಯಾವತ್ತೂ ಅವ್ರ ಮನೆ ಉದ್ಧಾರ ಆಗಲ್ಲ ಬಿಡು ಅಂತ ಮಾತಾಡ್ಕೊಳ್ಳುವಂತ ನಮ್ಮ ಸಂಬಂಧಿಕರೇ ತುಂಬಾ ಜನ ಇರ್ತಾರೆ ಅಲ್ವೇ. ಇಂಥವ್ರ ಬಗ್ಗೆ ಏನ್ ಹಾಗಿದ್ರೆ, ಮತ್ತು ಅವ್ರು ಸುಮ್ಮನೆ ಇರಲ್ಲ ಅಂತ ಹಂಗಿಸುವಂತವ್ರು, ಸುಮ್ಮನೆ ಇರಲ್ಲ. ಅವರು ಏನ್ ಮಾಡ್ತಾರೆ, ಬಂಗಾರದ ಹಸಿ ಚುಚ್ಚೆ ಸಿಂಗರದ ಬೊಟ್ಟೆನುತ್ತ ಅಂತ. ನಾನು ಹೇಳ್ತೀನಿ ಇಂಥ ಕೆಲಸ ಮಾಡು, ಅದರಿಂದ ಮಾತ್ರ ನಿನ್ನ ಮನೆ ಉದ್ಧಾರ ಆಗತ್ತೆ, ನಿನ್ನ ಮನೆ ಉದ್ಧಾರ ಆಗ್ಬೇಕು, ಒಳ್ಳೇದಾಗ್ಬೇಕು, ನಾನು ಹೇಳ್ದಂಗೆ ಕೇಳು ಅಂತ ಹೇಳ್ತಾ ಇರ್ತಾರೆ. ಹೇಳೋದೇನು, ಬಂಗಾರದ ಹಸಿ ಚುಚ್ಚೆ, ಬಂಗಾರದ ಸೂಜಿ, ಬಂಗಾರದ ಮುಳ್ಳನ್ನು ತೆಗೆದು ಚುಚ್ಚಿದ್ರೆ, ಹಣೆಗೋ ಇನ್ನೆಲ್ಲಿಗೋ ಚುಚ್ಚಿದ್ರೆ ನೋವಾಗಲ್ವಾ? ನೋವಾಗತ್ತೆ ತಾನೆ. ಆದ್ರೆ ಅವ್ರು ಹೇಳೋದೇನು, ನಾನಾಗಿದ್ದಕ್ಕೆ ನನಗೆ ಬಂಗಾರದ ಸೂಜಿಯಿಂದ, ಬಂಗಾರದ ಮುಳ್ಳಿನ ಚುಚ್ಚಿದೀನಿ ಅಂತ, ನಿನಗೆ ಸಿಂಗಾರ ಆಗಲಿ, ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರಂತೆ. ತುಂಬಾ ಸರಿ ಇಂಥ ಮಾತುಗಳನ್ನು ಕೇಳ್ಕೊತೀವಿ. ವಿಶೇಷವಾಗಿ ಸಮಾಜದ ಕಾರ್ಯಕರ್ತರು, ಸಾಮಾಜಿಕ ಕಾರ್ಯಕರ್ತರಿಗಂತೂ ಇದೇ ಅನುಭವ ಆಗೋದು. ಬಂಗಾರದ ಚುಚ್ಚೆ ಸಿಂಗರದ ಬೊಟ್ಟೆನುತ್ತ ಇಂಥ ಜನಗಳೇ. ಮತ್ತು ಹಂಗಿಸುವ ಛಲವುಳ್ಳಂತ ನಮ್ಮ ಸುತ್ತಮುತ್ತಲು ಇರುವಂತ ನಮ್ಮವರೇ. ಇಂಥವ್ರ ಬಗ್ಗೆ ಹೇಗಿರ್ಬೇಕಾಗಿದ್ರೆ ಡಿವಿಜನ್ ಹೇಳೋದು ಮಂಗಬುದ್ಧಿಯ ಜನರು ಅಂತ. ಅವರೆಲ್ಲ ಮಂಗಬುದ್ಧಿಯ ಜನರು ಅಂತ ಅನ್ಕೊಂಡು ಮನಸ್ಸಿನ ಸಣ್ಣ ನಕ್ಕು ಬಿಟ್ಟು ಸುಮ್ಮನೆ ಇದ್ಬಿಡು ಅಂತ. ಯಾಕೆಂದ್ರೆ ಅವ್ರನ್ನ ತಿದ್ದಲಿಕ್ಕಂತೂ ಸಾಧ್ಯ ಇಲ್ಲ. ತಿದ್ದಿಕೊಳ್ಳುವಂತ ಮನಸ್ಸಿದ್ರೆ ಅವರು ಅಂಥ ಮಾತು ಆಡ್ತಾನೆ ಇರ್ಲಿಲ್ಲ. ಹಾಗಾಗಿ ಅಂಥವ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ಬೇಕಾದಿಲ್ಲ, ಬದಲಾಗಿ ಅವ್ರನ್ನ ಹಾಗೆ ಬಿಟ್ಬಿಡು ಅನ್ನೋ ಅರ್ಥದಲ್ಲಿ ಡಿವಿಜನ್ ಪದ್ಯವ್ರು ಹೇಳ್ತಾರೆ. ನಮಗೆ ತುಂಬಾ ಸರಿ ಅನಿಸ್ತಾ ಇರುತ್ತೆ, ನಾನು ಇಷ್ಟೆಲ್ಲ ಕಷ್ಟಪಡ್ತೀನಿ, ಆದ್ರೆ ಯಾಕೆ ನನಗೆ ಅಪೇಕ್ಷಿತ ಯಶಸ್ಸು ಸಿಗ್ತಾ ಇಲ್ಲ ಅಂತ ಅಲ್ವೇ. ತುಂಬಾ ಸರಿ ಅನ್ಕೋತೀವಿ, ನಾನು ಇಷ್ಟು ಕಷ್ಟಪಡ್ತೀನಿ, ನನಗೆ ನೋಡಿ ಎಷ್ಟು ಕಷ್ಟ ಇದೆ ಇವಾಗ. ನಮ್ಮ ಪಕ್ಕದ ಮನೆಯವನು, ಅವನು ನೋಡ್ರಿ ಹೆಂಗೋ ಇದ್ದ 2 ವರ್ಷದ ಕೆಳಗೆ, ಈಗ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ದಾನೆ. ಇಂಥ ಎಷ್ಟೋ ಮಾತುಗಳು ಬರುತ್ತೆ. ಅದಕ್ಕೆ ಡಿವಿಜಿಯವರು ಒಂದು ಒಳ್ಳೆ ಪದ್ಯವನ್ನು ಹೇಳ್ತಾರೆ. ಪದ್ಯದ ಸಂಖ್ಯೆ 820, 820. ಜೀವನ ವ್ಯಾಪಾರ ಮೂವರೊಟ್ಟು ವಿಚಾರ, ಭಾವಿ ಪೊಡೆ ನೀನು ಜಗ ಇನ್ನೊಂದ ದೃಷ್ಟ, ಆವಗಂ ಮೂರನೆಯ ಭಾಗಸ್ಥನಿಚ್ಛೆ ಬಲ, ಈ ವಿವರ ತಿಳಿಯ ಸುಖ ಮಂಕುತಿಮ್ಮ, ಈ ವಿವರ ತಿಳಿಯ ಸುಖ ಮಂಕುತಿಮ್ಮ. ಈ ಜೀವನದ ವ್ಯಾಪಾರ ಇದೆಯಲ್ಲ, ಅದು ಮೂವರ ಒಟ್ಟು ವಿಚಾರ ಅಂತ, ಯಾರು ಒಬ್ಬರು ವಿಚಾರ ಅಲ್ಲ ಅಂತ ಡಿವಿಜನ್ ಹೇಳೋದು. ಯಾರಾಗಿದ್ರೆ ಆ ಮೂರು ಜನ ಯಾರು? ಮೊದಲನೇದು ನೀನು. ನಮ್ಮ ಪ್ರಯತ್ನ ಇರ್ಬೇಕು, ಯಾಕಂದ್ರೆ ನಮ್ಮ ಪ್ರಯತ್ನ ಇಲ್ಲದೆ ನಮ್ಮ ಜೀವನ ನಡೆಯಲ್ಲ. ಇದು ಮೊದಲನೇದು, ಇದೇ ಬೇಸ್. ನಮ್ಮ ಪ್ರಯತ್ನವೇ ಅದು ಅತ್ಯಂತ ಆಧಾರವಾಗಿರುವಂತದ್ದು. ಎರಡನೇದು ಜಗ, ನಮ್ಮ ಸುತ್ತಮುತ್ತಲು ಇರುವಂಥದ್ದು, ನಮ್ಮ ಮನೆ, ನಮ್ಮ ಸಹೋದ್ಯೋಗಿಗಳು, ನಮ್ಮ ಹೆಂಡತಿ ಮಕ್ಕಳು, ಪರಿವಾರ, ಬಂಧು ಬಳಗ, ಗೆಳೆಯರು ಎಲ್ಲವೂ ಸೇರಿದಂತೆ ಅದು ಜಗತ್ತು ತಾನೆ. ಇದು ಎರಡನೇದು. ಅವರ ಕಾಂಟ್ರಿಬ್ಯೂಷನ್ ಕೂಡ ಒಂದಷ್ಟು ಮಟ್ಟಿಗೆ ಇರುತ್ತೆ. ಇದು ಎರಡೂ ಸರಿ ಇದ್ದಗಳು ಕೂಡ ಇನ್ನೊಂದು ಇದೆಯಂತೆ, ಇನ್ನೊಂದು ಅದೃಷ್ಟ ಅಂತ. ಅದೃಷ್ಟ ಅಂದ್ರೆ ಕಣ್ಣಿಗೆ ಕಾಣಿಸದೇ ಇರುವಂಥದ್ದು, ಒಂದು ಅದೃಷ್ಟಕ್ಕೆ ವಿರುದ್ಧವಾದಂಥದ್ದು ಅದೃಷ್ಟ. ದೃಷ್ಟ ಅಂದ್ರೆ ಕಣ್ಣಿಗೆ ಕಾಣಿಸುವಂಥದ್ದು, ಅದೃಷ್ಟ ಕಣ್ಣಿಗೆ ಕಾಣಿಸದೇ ಇರುವಂಥದ್ದು. ನಾವು ಅದನ್ನು ಇಂಗ್ಲಿಷಲ್ಲಿ ಲಕ್ ಅಂತ ಹೇಳ್ಬಿಡ್ತೀವಿ. ಇರ್ಬೋದು ಹಾಗೆ ಅಂತ ಅನ್ಕೋಣ. ಈ ಅದೃಷ್ಟ ಇದೆಯಲ್ಲ, ಕಣ್ಣಿಗೆ ಕಾಣಿಸದೇ ಇರುವಂಥದ್ದು, ಡಿವಿಜನ್ ಹೇಳೋದು ಆವಗಂ ಮೂರನೆಯ ಭಾಗಸ್ಥ ನಿಶ್ಚಯ ಬಲ ಅಂತ. ಇಷ್ಟೆಲ್ಲ ಆದ್ರೂ ಕೂಡ ನೀನು ಪ್ರಯತ್ನ ಹಾಕ್ಬೇಕು, ನಿನ್ ಜೊತೆಗಿದ್ದವರು ತುಂಬಾ ಚೆನ್ನಾಗಿದ್ದಾರೆ, ಇದೆಲ್ಲವೂ ಇದ್ದಾಗಲೂ ಕೂಡ ಮೂರನೆಯ ಭಾಗಸ್ಥ ಅಂದ್ರೆ ಅದೃಷ್ಟ, ನಾವು ದೇವರು ಅಂತ ಹೇಳ್ತೀವಲ್ಲ, ಕಣ್ಣಿಗೆ ಕಾಣಿಸದೇ ಇರುವಂಥದ್ದು, ಈ ಅದೃಷ್ಟದ ಭಾಗ ಇದೆಯಲ್ಲ, ಮೂರನೇ ಭಾಗಸ್ಥ ಅವನ ಇಚ್ಛೆ ಬಲ ಅಂತ. ಅದು ಬಹಳ ಬಲವಾದಂಥದ್ದನ್ನೇ. ಕೊನೆಗೂ ನಿರ್ಣಯ ಮಾಡುವಂತ ಅವನೇ, ಮೂರನೇವನೇ, ಅದೃಷ್ಟವೇ. ಈ ವಿವರ ತಿಳಿಯ ಸುಖ ಮಂಕುತಿಮ್ಮ ಅಂತ.
ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಎರಡು ಅರ್ಥ ಇದೆ. ಈ ವಿವರ ತಿಳಿಯೇ ಅಂದ್ರೆ ಆ ಭಾಗಸ್ಥನ ಮೂರನೇ ಭಾಗಸ್ಥ ಇದಾನಲ್ಲ, ಅವನು ಏನ್ ನಿರ್ಣಯ ಮಾಡ್ತಾನೆ ಅನ್ನೋದು ನಮ್ಗೆ ಅರ್ಥ ಆಗ್ಬಿಟ್ರೆ ಆಗ ನಾವು ಸುಖವಾಗಿರ್ತೀವಿ. ಅಥವಾ ಎಲ್ಲವನ್ನು ಅವನು ನೋಡ್ಕೋತಾನೆ ಅನ್ನುವ ಸಮಾಧಾನ ನಮಗಿದ್ರೆ ಆಗಲೂ ಕೂಡ ಸುಖವಾಗಿರ್ತೀವಿ. ಹೀಗೆ ಜೀವನದಲ್ಲಿ ಸುಖವಾಗಿರುವುದಕ್ಕೆ ಈ ಭಾವನೆ ಬಹಳ ಮುಖ್ಯ. ಜೀವನ ನಮ್ಮೊಬ್ಬರದೇ ಅಲ್ಲ. ಅದಕ್ಕಾಗಿ ಏನದು, ನೀನು, ಜಗ, ಇನ್ನೊಂದು ಅದೃಷ್ಟ, ಆವಗಂ ಮೂರನೇ ಭಾಗಸ್ಥ ನಿಚ್ಚೆ ಬಲ, ಈ ವಿವರ ತಿಳಿಯ ಸುಖ ಮಂಕುತಿಮ್ಮ ಅಂತ ಹೇಳ್ತಾರೆ. ನನಗೆ ಖಡ್ಗವನ್ನು ಅಭ್ಯಾಸ ಮಾಡಿದಾಗಿಂದ ತುಂಬಾ ಕಾಡದಂತ ಪದ್ಯಗಳು ತುಂಬಾ ಇದ್ದಾವೆ. ಆದ್ರೆ ಒಂದು ಪದ್ಯ ಮಾತ್ರ ನನಗೆ ಅತಿಯಾಗಿ ಕಾಡದಂಥದ್ದು ಯಾವುದು ಅಂದ್ರೆ ಪದ್ಯದ ಸಂಖ್ಯೆ 759. ಬರದಿಹುದರೆಣಿಕೆಯಲಿ ಬಂದುದನು ಮರೆಯದಿರು, ಗುರುತಿ ಸೊಳಿತಿರುವುದನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದನು ಬಿಡು, ಹರುಷಕದೆ ದಾರಿಯಲು ಮಂಕುತಿಮ್ಮ, ಹರುಷಕದೆ ದಾರಿಯಲು ಮಂಕುತಿಮ್ಮ. ಜೀವನ ತುಂಬಾ ಚೆನ್ನಾಗಿರ್ಬೇಕು ತಾನೆ, ಅದಕ್ಕೆ ದಾರಿ ಏನು ಹಾಗಿದ್ರೆ, ಹರುಷಕ್ಕೆ ಯಾವುದು ದಾರಿ ಅನ್ನೋದನ್ನ ಡಿ ವಿಜಯ್ ಹೇಳ್ತಾರೆ. ಬಹಳ ಸುಲಭ, ಬಹಳ ಸುಲಭ. ಏನದು, ನನಗೆ ಈ ಪದ್ಯದ ಎಲ್ಲವನ್ನು ನಾವು ವಿವರ ಹೋಗಲ್ಲ, ಬದಲಾಗಿ ಎರಡನೇ ಸಾಲು ಅದನ್ನು ಮಾತ್ರ ಹೇಳೋ ಪ್ರಯತ್ನ ಮಾಡ್ತೀನಿ. ಬರದೇ ಇರುವಂತದ್ರ ಎಣಿಕೆಯಲ್ಲಿ ನಾವು ಏನು ಸಿಕ್ಕಿದೆ ಅದನ್ನ ಮರ್ತು ಬಿಡ್ತೀವಿ ಅಲ್ವೇ. ನಮ್ಗೇನಿದೆ ಅನ್ನೋದನ್ನ ಬಿಟ್ಬಿಟ್ಟು ಯಾವುದು ಇಲ್ಲ ಅನ್ನೋದ್ರ ಕಡೆ ನಮ್ಗೆ ಗಮನ ಇರುತ್ತೆ. ಮೊದಲನೇ ಸಾಲು ಅದು. ಎರಡನೇ ಸಾಲು ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಅಂತ. ಎಷ್ಟು ಚೆನ್ನಾಗಿದೆ ಇದು. ಇದು ನಾನು ಕನ್ನಡ ಶಿಕ್ಷಕ ಆಗಿದ್ರಿಂದ ಇಲ್ಲಿ ವ್ಯಾಕರಣ ಕೂಡ ನಮಗೆ ಸ್ವಲ್ಪ ಕಾಣಿಸುತ್ತೆ. ಗುರುತಿಸು ಒಳಿತಿರುವುದನು ಅನ್ನೋದ್ರಲ್ಲಿ ಏಕವಚನದ ಭಾವ ಇದೆ. ಗುರುತಿಸು ಒಳಿತಿರುವುದನು ಏಕವಚನದ ಭಾವ. ಮುಂದಿನ ಸಾಲೇನು, ಮುಂದಿನ ಪದಗಳು ಕೇಡುಗಳು ಅಲ್ಲಿ ಬಹುವಚನದ ಭಾವ. ಅಂದ್ರೆ ಒಳ್ಳೆಯದಕ್ಕಿಂತ ಕೆಟ್ಟದ್ದು ಜಾಸ್ತಿನೇ ಇರುತ್ತೆ ಅನ್ನೋ ಅರ್ಥ ಇದೆಯಾ? ವ್ಯಾಕರಣದ ರೀತಿ ನೋಡಿದ್ರೆ ಹೌದು. ಜೀವನದಲ್ಲಿ ಎಷ್ಟೋ ಸರಿ ಹಾಗೆ ಅನಿಸ್ಬಿಡುತ್ತೆ. ಆದ್ರೆ ಜೀವನ ಹಾಗಿಲ್ಲ. ಎಷ್ಟೋ ಸಾರಿ ನಾವು ಒಳ್ಳೆಯದನ್ನು ಗುರುತಿಸೋದೇ ಇಲ್ಲ ಅಂತ. ಕೆಟ್ಟದ್ದು ಬೇಗ ಗೊತ್ತಾಗುತ್ತೆ. ಮನೆಯಲ್ಲಿ ಅಮ್ಮನೋ ಮನೆಯವರು ಅಡಿಗೆ ಮಾಡಿರ್ತಾರೆ. ಅಡಿಗೆ ಮಾಡಿದಾಗ 25 ವರ್ಷದಿಂದ ಅಮ್ಮ ಅಡಿಗೆ ಮಾಡಿ ಹಾಕ್ತಿದ್ದಾರೆ ಅಂತ ಅನ್ಕೊಳ್ಳಿ. ಯಾವತ್ತೋ ಒಂದ್ ದಿವಸ ಉಪ್ಪು ಕಡಿಮೆ ಆಗುತ್ತೆ. ಉಪ್ಪು ಕಡಿಮೆ ಆದ್ರೆ ನಾವೇನ್ ಮಾಡ್ತೀವಿ, ಏನಮ್ಮ ನೀನು 25 ವರ್ಷದಿಂದ ಅಡಿಗೆ ಮಾಡ್ತಾ ಇದೀಯಾ, ಉಪ್ಪು ಸರಿಯಾಗಿ ಹಾಕ್ಬೇಕು ಅಂತ ಗೊತ್ತಾಗಲ್ವಾ ಅಂತ ಗದರ್ತೀವಿ, ಬೈತೀವಿ, ಕೋಪ ಮಾಡ್ಕೋತೀವಿ. ಆದ್ರೆ ಬೆರಳು ಚಾಚಿದ್ರೆ ತಟ್ಟೆಯಲ್ಲಿ ಎಲೆಯಲ್ಲಿ ಉಪ್ಪಿರುತ್ತೆ. ನಾವು ಮಾತಾಡಿದ್ರೆ ಅದನ್ನ ಸೇರ್ಸ್ಕೊಂಡು ಊಟ ಮಾಡ್ಬೋದು, ನಮಗದು ಅನ್ಸಲ್ಲ, ಬಾಯಿಂದ ಹೇಳ್ಬಿಡ್ತೀವಿ. ಆದ್ರೆ 25 ವರ್ಷಗಳಿಂದ ಚೆನ್ನಾಗಿ ಅಡಿಗೆ ಮಾಡಿ ಹಾಕ್ತಾ ಇರ್ತಾರಲ್ಲ ಅಮ್ಮ, ಯಾವತ್ತಾದ್ರೂ ಚೆನ್ನಾಗಿದೆಯಮ್ಮ ಅಡಿಗೆ ಇವತ್ತು ಅಂತ ಹೇಳ್ತೀವ? ಮನೆ ಯಜಮಾನರಂತೂ ಗತ್ತು ಬೇರೆ ರೀತಿಲಿರುತ್ತೆ. ಅಡಿಗೆ ಚೆನ್ನಾಗಿ, ಸಾಮಾನ್ಯ ಹೆಣ್ಮಕ್ಳು ಕೇಳ್ತಾರೆ, ತಾಯಂದ್ರು ಮನೆಯವರು ಕೇಳ್ತಾರೆ, ಏನಂತ ಅಡಿಗೆ ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ. ಅಂತ ಹೇಳ್ತೀವಿ. ಎರಡನೇ ಸಾರಿ ಮೂರನೇ ಸಾರಿ ಕೇಳಿದಾಗ ಈ ಗತ್ತಿನ ಉತ್ತರ ಹೇಗಿರುತ್ತೆ ಗೊತ್ತಾ? ನಾನು ಅಂದೆ, ಗೊತ್ತಾಗಿಲ್ವಾ? ನಾನು ಸುಮ್ಮನೆ ಇದ್ದೀನಿ ಅಂದ್ರೆ ಅಡಿಗೆ ಚೆನ್ನಾಗಿದೆ ಅಂತ ಅರ್ಥ, ಗೊತ್ತಿಲ್ವಾ ನಿಂಗೆ ಅಂತ ಕೇಳ್ತೀವಿ. ಯಾಕೆ ಇಷ್ಟೆಲ್ಲ ಉದ್ದ ಭಾಷಣ ಹೊಡೆಯುವ ಬದಲು ಚೆನ್ನಾಗಿದೆ ಅಂತ ಹೇಳಿದರೆ ಈ ಗಂಟೆನ ಹೋಗೋದು? ನಾವು ಹೇಳಲ್ಲ. ನಮಗೆ ಒಳ್ಳೆಯದನ್ನು ಗುರುತಿಸುವುದಕ್ಕೆ ಮನಸ್ಸು ಬೇಗ ಬರೋದೇ ಇಲ್ಲ. ಕೆಟ್ಟದ್ದು ಮಾತ್ರ ಬೇಗ ಬಂದ್ಬಿಡುತ್ತೆ. ಒಂದು ಕಥೆಯನ್ನು ಹೇಳಿಬಿಟ್ಟು ನನ್ನ ಅವಧಿಯನ್ನು ಮುಗಿಸ್ಬಿಡ್ತೀನಿ. ಒಳ್ಳೆಯದನ್ನು ಗುರುತಿಸಬೇಕು, ಕೆಟ್ಟದ್ದು ನಮ್ಮ ಕಣ್ಣೆದುರಿಗೆ ಇದ್ರೂ ಕೂಡ ಹೇಳಬೇಕಾದಿಲ್ಲ, ಒಳ್ಳೆಯದನ್ನು ಮಾತ್ರ ನೆನಪಿಟ್ಟು ಹೇಳಬೇಕು ಅಂತ. ಯಾಕೆ ಅಂದ್ರೆ ಅದು ಹೇಳದೇ ಇದ್ರೆ ಏನಾಗತ್ತೆ ಅಂತ ಈ ಕಥೆಯನ್ನು ಹೇಳ್ಬಿಡ್ತೀನಿ. ನನಗೆ ಈ ಕಥೆಯನ್ನು ಹೇಳಿದಂಥವ್ರು ಗುರುರಾಜ್ ಕರ್ಜಿಗಿಯವರು. ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರು ಒಂದ್ಸರಿ ಸೌತ್ ಆಫ್ರಿಕಾ ಹೋಗಿದ್ರಂತೆ. ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ ಕಥೆನ. ನಾನು ನಂದೇ ಆದ ಸ್ಟೈಲಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ ಸಮಯದ ಮಿತಿಯಲ್ಲಿ. ಅಲ್ಲಿ ಒಂದು ಹೋಟೆಲ್ ಇದ್ರು, ಬೆಳಿಗ್ಗೆ ಪೇಪರ್ ಬಂತು. ನ್ಯೂಸ್ ಪೇಪರ್ ಅಲ್ಲಿ ಕವರ್ ಪೇಜ್ ಅಲ್ಲಿ ಒಂದು ಜಾಹೀರಾತು ಬಂದಿತ್ತಂತೆ, ಅಡ್ವರ್ಟೈಸ್ಮೆಂಟ್. ಅದರಲ್ಲಿ ಒಬ್ಬರು ತಾಯಿ ಜಾಹೀರಾತು ಕೊಟ್ಟಿರ್ತಾರೆ. ಜಾಹೀರಾತಲ್ಲಿ ಹೇಗಿತ್ತು ಅಂದ್ರೆ 2 ಕಾಲಮ್ ಮಾಡಿದ್ರು. ಎಡಗಡೆ ಒಂದಷ್ಟು ಬರೆದಿದ್ರು, ಬಲಗಡೆ ಒಂದಷ್ಟು ಬರೆದಿದ್ರು, ಮೇಲೆ ಕೆಳಗಡೆ ಕೂಡ ಒಂದಷ್ಟು ಬರ್ಕೊಂಡಿತ್ತು. ಆ ಜಾಹೀರಾತು ಆರಂಭ ಆಗಿದ್ದು ಹೀಗೆ: ನನ್ನ ಒಬ್ಬನೇ ಮಗ ಅವನ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ನಾನು ಈಗಷ್ಟೇ ಬರ್ತಾ ಇದ್ದೀನಿ. ಬಹುಶಃ ಮಗನ ಅಂತ್ಯ ಸಂಸ್ಕಾರ ಮುಗಿಸಿ ಬಂದಾಗ ಆತ ಸೆಲೆಬ್ರಿಟಿ ಆಗಿದ್ರೆ ಅಥವಾ ಇವರು ಸೆಲೆಬ್ರಿಟಿ ಆಗಿದ್ರು ನ್ಯೂಸ್ ಆಗ್ಬೋದಾಗಿತ್ತು. ಜಾಹೀರಾತು ಕೊಡ್ಬೇಕಾದ ಅಗತ್ಯ ಇರಲಿಲ್ಲ. ಜಾಹೀರಾತು ಕೊಟ್ಟಿದ್ರು ಆ ತಾಯಿ. ಅವ್ರು ಹೇಳ್ತಾರೆ ಏನ್ ಗೊತ್ತಾ,
ನಾನು ಮಗನ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಆದ್ರೆ ನನ್ನ ಮಗನ ಎಷ್ಟೋ ವಿಷಯಗಳು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಎಡಗಡೆ ಕಾಲಮ್ ಅಲ್ಲಿ ಫಸ್ಟ್ ಯಾವ್ದು ಇಷ್ಟ ಆಗ್ತಾ ಇರಲಿಲ್ಲ ಅಂತ ಕೊಡ್ತಾರೆ. ನನ್ನ ಮಗ ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ಅವನು ಸ್ಕೂಲಿಗೆ ಹೋಗುವಾಗ ಇನ್ಸಲ್ಟ್ ಮಾಡ್ಕೊಂಡು ಟಕ್ ಮಾಡ್ಕೊಂಡು ಹೋಗ್ಬೇಕು ಅಂತ ನನಗೆ ಆಸೆ. ನಾನು ಮಗನಿಗೆ ಇನ್ಸಲ್ಟ್ ಮಾಡಿರ್ತಾ ಇದ್ದೆ. ಈ ಕಡೆ ತಿರುಗೋ ಹೊತ್ತಿಗೆ ಅವನು ಶರ್ಟ್ ಎಲ್ಲ ಕಿತ್ಕೊಂಡ್ಬಿಡೋನು. ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಗುಂಗುರು ಕೂದಲು ನಾನು ಕ್ರಾಪ್ ಮಾಡಿ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದೆ. ಕ್ರಾಪ್ ಮಾಡಿ ಬಾಚಣಿಗೆ ಇಡೋ ಹೊತ್ತಿಗೆ ತಲೆಯೆಲ್ಲ ಕೆದರ್ಕೊಂಡ್ಬಿಡ್ತಾ ಇದ್ದ. ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಶೂ ಹಾಕೊಂಡು ಹೋಗ್ತಾ ಇದ್ದ ಸ್ಕೂಲಿಗೆ. ವಾಪಸ್ ಬಂದ ನಂತರ ಶೂ ತೆಗಿತಾ ಇರಲಿಲ್ಲ ಆತ. ಎಡಗಾಲನ್ನು ಹೀಗೆ ಕಿಕ್ ಮಾಡೋನು, ಶೂ ಎಲ್ಲ ಬಿದ್ದು ಹೋಗುತ್ತೆ. ಬಲಗಾಲ ಕಿಕ್ ಮಾಡೋನು, ಶೂ ಇನ್ನೊಂದ್ ಕಡೆ ಬೀಳುತ್ತೆ. ಅದನ್ನು ಎತ್ತಿಡ್ಬೇಕು ಅಂತ ಅವನಿಗೆ ಇಷ್ಟ ಗೊತ್ತಿರಲಿಲ್ಲ ಅವನಿಗೆ. ಈ ಸ್ವಭಾವ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಸಾಕ್ಸ್ ಬಿಚ್ಚಿಡ್ಬೇಕು ಅಂತ ಅವನಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ತುಂಬಾ ಸರಿ ನಾನು ಹೇಳಿದ್ದೀನಿ, ಅವನು ಬಿಚ್ಚಿಡ್ತಾ ಇರಲಿಲ್ಲ. ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಮನೆಯಲ್ಲಿ ನನ್ನ ಜೊತೆಗೆ ಇದ್ದಿದ್ದು ನಾವಿಬ್ರೇನೆ. ನನ್ನ ಜೊತೆಗೆ ಒಂದು ಊಟ ಮಾಡೋನು ತುಂಬಾ ಸರಿ ಹೇಳಿದೆ. ಅವನು ಬರ್ತಾ ಇರ್ಲಿಲ್ಲ. ರೂಮಲ್ಲೇ ಕುತ್ಕೊಂಡು ಊಟ ಮಾಡೋನು. ಊಟ ಮಾಡಿದ ನಂತರವಾದ್ರೂ ಕೈ ತೊಳಿಯಪ್ಪ ಅಂದ್ರೆ ಕೈ ತೊಳಿತಾ ಇರಲಿಲ್ಲ ಆತ. ಬೆಡ್ಶೀಟ್ ಹೀಗೆ ಒರೆಸ್ಕೊಂಡ್ಬಿಡೋನು ಕೈಯನ್ನ. ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಊಟ ಮಾಡಿದ ನಂತರ ಊಟ ತಟ್ಟೆ ತಂದು ಅಡಿಗೆ ಮನೇಲಿ ಹಾಕಪ್ಪ ಸಿಂಕಲ್ಲಿ ಅಂದ್ರೆ ಅವನು ಹಾಕ್ತಾ ಇರಲಿಲ್ಲ. ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಗಿಟಾರ್ ಬೇಕು ಅಂತ ತುಂಬಾ ಆಸೆ ಪಟ್ಟ, ಹಠ ಹಿಡ್ದ, ತಂದು ಕೊಟ್ಟೆ. ಧನ್ 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 ನುಡಿಸೋನು. ಕೇಳಿಸ್ಕೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಕೋಪ ಬಂದು ಹೇಳುವಷ್ಟು ಹೇಳಿ ಕೋಪದಿಂದ ಹೋಗಿ ಗಿಟಾರನ್ನು ಎತ್ತಿ ಬಿಸಾಕಿದ ಅವನ ರೂಮಲ್ಲಿ. ಅವನಿಂದ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಅವನ ಸ್ವಭಾವ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಹೀಗೆ ಯಾವುದು ಇಷ್ಟ ಆಗಲ್ಲ ಅಂತ ಆ ತಾಯಿ ಎಡಗಡೆ ಕಾಲಮಲ್ಲಿ ಬರೆದ್ರು. ಇಷ್ಟೆಲ್ಲ ಆದ್ರೂ ಕೂಡ ಇಷ್ಟೆಲ್ಲ ಇಷ್ಟ ಆಗದೇ ಇರೋದ್ರ ಮಧ್ಯೆ ಆತ ಡಿಗ್ರಿ ತನಕ ಓದ್ಕೊಂಡ. ಅದು ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ. ಡಿಗ್ರಿ ಮುಗಿಸಿದವನಿಗೆ ಒಂದು ಕೆಲಸವೂ ಸಿಕ್ತು. ಇವತ್ತು ಆತ ಕೆಲಸಕ್ಕೆ ಹೋದ. ಮಧ್ಯಾಹ್ನ ಊಟದ ಸಮಯದಲ್ಲಿ ನನಗೊಂದು ಫೋನ್ ಬಂತು ಮನೆಗೆ. ನಾನು ಫೋನ್ ತಗೊಂಡೆ. ಮಗ ಫೋನ್ ಮಾಡಿದ್ದ. ಇದೇ ಮಗನೇ ಫೋನ್ ಮಾಡಿದ್ದ. ಏನ್ ಹೇಳ್ದ ಗೊತ್ತಾ? ಅಮ್ಮ, ಇವತ್ತಿನ ಊಟ ನನಗೆ ತುಂಬಾ ಟೇಸ್ಟಿ ಅಂತ ಅನಿಸ್ತಾ ಇದೆ, ತುಂಬಾ ರುಚಿಯಾಗಿದೆ ಅಮ್ಮ. ಯಾಕೆ ಗೊತ್ತಾ? ಇಷ್ಟು ದಿವಸ ನೀನು ಮಾಡಿದಂತ ಕೆಲಸದಿಂದ ನಾನು ಊಟ ಮಾಡ್ತಾ ಇದ್ದೆ, ನಿನ್ನ ದುಡಿಮೆಯಲ್ಲಿ ನಾನು ಊಟ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ನಾನು ಕೆಲಸಕ್ಕೆ ಬಂದಿದ್ದೀನಿ, ನನ್ನ ಕೆಲಸದಿಂದ ದುಡಿಮೆ ಮಾಡಿಕೊಂಡು ನನ್ನ ಹಣದಲ್ಲಿ ಊಟ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಮ್ಮ. ಊಟ ಬಹಳ ಟೇಸ್ಟಿ ಅಂತ ಅನಿಸ್ತಾ ಇದೆ. ಆದ್ರೆ ಅಮ್ಮ, ಈ ಟೇಸ್ಟಿಗೆ ಕಾರಣ ಏನ್ ಗೊತ್ತಾ? ನೀನೇ ಅಮ್ಮ. ನಾನು ಹೇಗಿದ್ದೆ ಅಂತ ನನಗೆ ಗೊತ್ತು. ನನ್ನೆಲ್ಲ ಕೆಟ್ಟ ನಡವಳಿಕೆಗಳ ಮಧ್ಯೆಯೂ ಕೂಡ ಈ ಎತ್ತರಕ್ಕೆ ನನ್ನ ಕಾಲದಲ್ಲಿ ನಾನು ನಿಂತ್ಕೊಳ್ಳೋ ಬೆಳೆಸಿದೆಯಲ್ಲ, ನೀನೇ ಅಮ್ಮ ಕಾರಣ. ನನ್ನ ಇವತ್ತಿನ ಖುಷಿ ಎಲ್ಲ ನೀನೇ ಕಾರಣ. ಐ ಲವ್ ಯು ಅಮ್ಮ, ನೀನಂದ್ರೆ ತುಂಬಾ ಇಷ್ಟ ನಂಗೆ ಅಂತ ಬಡಬಡ ಅಂತ ಎಲ್ಲ ಮಾತಾಡ್ದ. ಈ ತಾಯಿಗೆ ಏನ್ ಅನ್ಸಿರ್ಬೇಕು? ಅನ್ಸೋದೇನು? ಹಾಗಿದ್ದಂತ ಹುಡುಗ ಐ ಲವ್ ಯು ಅಮ್ಮ, ನೀನಂದ್ರೆ ತುಂಬಾ ಇಷ್ಟ ಅಂತಂದ್ರೆ, ಅಯ್ಯೋ ಪೆದ್ದ ಮುಂದೆ ಏನೋ ಹೇಳ್ತಾ ಇದೆ, ಆಯ್ತು ಬಿಡಪ್ಪ ಅಂತ ಫೋನ್ ಇಟ್ರು. ಮನಸ್ಸಲ್ಲಿ ಖುಷಿ ಆಗಿರ್ಬೋದು. ಇಷ್ಟ ಆಗಿ ಒಂದ್ 4-5 ಗಂಟೆಗಳ ನಂತರ ಇನ್ನೊಂದು ಕಾಲ್ ಬರುತ್ತೆ ಅವರಿಗೆ. ಕಾಲ್ ಮಾಡಿದ್ರೆ ಹೇಳ್ತಾರೆ, ನಾವು ಇಂಥ ಒಂದು ಆಸ್ಪತ್ರೆಯಲ್ಲಿ ಫೋನ್ ಮಾಡ್ತಾ ಇದೀವಿ, ಹಾಸ್ಪಿಟ್ಲಿಂದ. ತಲೆ ಗುಂಗುರು ಕೂದ್ಲಿದೆ, ಇಂಥ ಡ್ರೆಸ್ ಹಾಕೊಂಡಿದ್ದಾನೆ, ID ಕಾರ್ಡ್ನಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇತ್ತು, ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಯಾವ ತರುಣನಿಗೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ID ಕಾರ್ಡ್ ಇರೋದ್ರಿಂದ ನಿಮ್ಗೆ ಫೋನ್ ಮಾಡ್ತಾ ಇದೀವಿ, ದಯವಿಟ್ಟು ಬಂದು ಒಂದ್ಸರಿ ನೋಡಿ ಅಂತ ಆಸ್ಪತ್ರೆಯಿಂದ ಫೋನ್ ಮಾಡ್ತಾರೆ. ತಾಯಿ ಮನಸ್ಸಿಗೆ ಹೆಂಗಾಗಿರ್ಬೇಕು? ಇವರು ತುಂಬಾ ಕಳವಳದಿಂದ ದೇವ್ರಲ್ಲಿ ಬೇಡ್ಕೊಂಡು ಹೋಗ್ತಾರೆ. ಅಯ್ಯೋ, ಯಾರಿಗೂ ಆಕ್ಸಿಡೆಂಟ್ ಆಗೋದು ಬೇಡ, ನನ್ನ ಮಗ ಅಂತೂ ಆಗದೇ ಇರ್ಲಿ ಅಂತ ಬೇಡ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಯಾವುದು ಆಗ್ಬಾರ್ದು ಅಂತ ಅನ್ಕೊಂಡಿದ್ರು ಅದೇ ಅಲ್ಲಿ ಆಗಿತ್ತು. ಇವನು ಕಚೇರಿ ಮುಗಿಸ್ಕೊಂಡು ಬರುವಾಗ ರಸ್ತೆಯಿಂದ ದಾಟುವಾಗ ಆಕ್ಸಿಡೆಂಟ್ ಆಗಿತ್ತು. ಮಗನ್ ನೋಡಿದ್ರು, ಮಗನ ಕೈ ಹಿಡ್ಕೊಂಡ್ರು. ಡಾಕ್ಟರ್ ಬಂದು ಹೇಳಿದ್ರಂತೆ, ತುಂಬಾ ಮಾತಾಡಬೇಡಿ, ತೊಂದರೆ ಕೊಡಬೇಡಿ, ಅವನಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ. ಮಗನ ಕೈಯಲ್ಲಿ ಹಿಡ್ಕೊಂಡಾಗ ತುಟಿ ಮಾತ್ರ ಮಗನ ತುಟಿ ಆಡ್ತಾ ಇತ್ತು. ಇವ್ರು ಅನ್ಕೊಂಡ್ರು ಏನೋ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಅಂತ. ಏನ್ ಹೇಳ್ತಾ ಇರ್ಬೋದು ಅಂತ ಇವರು ಕಲ್ಪನೆ ಮಾಡ್ಕೊಂಡ್ರು. ಮಗು ಫೋನ್ ಮಾಡಿದಾಗ ಲಾಸ್ಟಿಗೆ ಹೇಳಿತ್ತಲ್ಲ, ಅಮ್ಮ ಐ ಲವ್ ಯು ಅಮ್ಮ ಅಂತ ಹೇಳಿತ್ತಲ್ಲ, ಅದು ಅವ್ರಿಗೆ ನೆನಪಾಯ್ತು. ಐ ಲವ್ ಯು ಅಮ್ಮ ಅಂತ ಮಗು ಹೇಳ್ತಾ ಇರ್ಬೋದು ಇವಾಗ ಅಂತ ಮನಸ್ಸಿನಲ್ಲಿ ಒಂದು ಕ್ಷಣ ಯೋಚನೆ ಬಂತು. ತಾಯಿ ಹಿಡ್ಕೊಂಡಿರುವಂತ ಮಗನ ಕೈ ಭಾರ ಆಯ್ತು. ಬೆಳೆದು ನಿಂತಂತ ಮಗ ಕೈಯಲ್ಲೇ ತನ್ನ ಪ್ರಾಣವನ್ನು ಬಿಟ್ಟ. ಅಂತ್ಯ ಸಂಸ್ಕಾರ ಮಾಡ್ಬೇಕಾಗಿತ್ತು, ಎಲ್ಲ ಮುಗಿಸಿದ್ರು, ವಾಪಸ್ ಬಂದ್ರು ಮನೆಗೆ. ಆ ತಾಯಿ ಜಾಹೀರಾತಲ್ಲಿ ಬಲಗಡೆಗೆ 2ನೇ ಕಾಲಮಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ನಾನು ಯಾವತ್ತು ನನ್ನ ಮಗ ಶೂ ಕಿತ್ತು ಬಿಸಾಕ್ತಾ ಇದ್ದಲ್ಲ, ಎಡಕ್ಕೊಂದು ಬಲಕ್ಕೊಂದು ಕಿತ್ತಾಕ್ತಾ ಇದ್ನಲ್ಲ, ನನಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ನಾನು ಆ 2 ಶೂಗಳನ್ನು ಎತ್ತಿ ಜೋಡಿಸಿಟ್ಟೆ, ನನಗೆ ಇಷ್ಟ ಆಗ್ತಾ ಇದೆ.
ನಾನು ಆಸೆ ಪಟ್ಟು ಮಗನ ರೂಮಿಗೆ ಯಾವತ್ತೂ ಹೋಗಿಲ್ಲ. ಇವತ್ತು ನನ್ನ ಕಾಲುಗಳು ಮಗನ ರೂಮಿಗೆ ಇಷ್ಟಪಟ್ಟು ಕರ್ಕೊಂಡು ಹೋಗ್ತಾ ಇದೆ, ನನಗೆ ಇಷ್ಟ ಆಗ್ತಾ ಇದೆ. ನಿನ್ನೆ ರಾತ್ರಿ ಊಟ ಮಾಡಿಬಿಟ್ಟ ತಟ್ಟೆಯಲ್ಲಿ ಇನ್ನೂ ಒಂದಷ್ಟು ಅಗಳುಗಳು ಇತ್ತು. ಬಹುಶಃ ಅನ್ನ ಹಳಸೋಗ್ಬಿಟ್ಟಿದೆ ಅನ್ಸುತ್ತೆ. ನಾನು ಯಾವತ್ತೂ ಇಷ್ಟಪಟ್ಟಿರಲಿಲ್ಲ ಆ ಥರದ ನಡವಳಿಕೆಯನ್ನ. ಇವತ್ತು ಆ ಎಂಜಲು ಅಗಳನ್ನ ತೆಗೆದು ಬಾಯಿಗೆ ಹಾಕೊಂಡೆ, ಇವತ್ತು ಇಷ್ಟ ಆಗ್ತಾ ಇದೆ. ಗಿಟಾರ್ ಮುರಿದು ಹಾಕಿದ್ನಲ್ಲ, ಅವನು ಎತ್ತಿಟ್ಟೇ ಇಲ್ಲ ವಾರಗಳ ತನಕ ಆದರೂ ಕೂಡ ನಾನೇ ಹೋಗಿ ಇವತ್ತು ಜೋಡಿಸಿದೆ, ನನಗೆ ಇಷ್ಟ ಆಗ್ತಾ ಇದೆ. ಹೀಗೆ ಎಡಗಡೆಗೆ ಯಾವುದು ಇಷ್ಟ ಆಗಲ್ಲ ಅಂತ ಹೇಳಿದ್ರು ಅದೆಲ್ಲವೂ ಇಷ್ಟ ಆಗ್ತಾ ಇದೆ, ಇಷ್ಟ ಆಗ್ತಾ ಇದೆ ಅಂತ ಆ ತಾಯಿ ಬಲಗಡೆ ಕಾಲಮನ್ನು ಕೊಟ್ಟಿದ್ರಂತೆ. ಕೆಳಗಡೆ ಜಾಹೀರಾತಲ್ಲಿ ಅವ್ರು ಮುಂದುವರಿಸ್ತಾರೆ, ನನ್ನ ಮಗ ನನ್ನನ್ನು ಗೆದ್ದು ಬಿಟ್ಟ. ಏನ್ ಗೊತ್ತಾ, ನನ್ನ ಮಗ ಕೊನೆಯಲ್ಲಿ ಒಂದು ಮಾತು ಹೇಳ್ದ, ಅವನ ಜೀವನದ ಕೊನೆಯಲ್ಲಿ. ಏನದು? ಅಮ್ಮ ಐ ಲವ್ ಯು ಅಮ್ಮ ಅಂತ ಹೇಳ್ದ. ನೀನಂದ್ರೆ ತುಂಬಾ ಇಷ್ಟರಮ್ಮ ನನಗೆ ಅಂತ ಹೇಳ್ದ. ನನಗೂ ಕೂಡ ಇವತ್ತು ಅನಿಸ್ತಾ ಇದೆ, ಐ ಲವ್ ಯು ಟೂ ಕಣೋ, ನೀನಿಲ್ಲ ನನ್ನ ಪ್ರಪಂಚವೇ ಇಲ್ಲ, ನೀನೇ ನನ್ನ ಪ್ರಪಂಚ ಅಂತ ಹೇಳ್ಬೇಕು ಅಂತ ಆಸೆ. ಯಾರಿಗೆ ಹೇಳಿ, ಯಾರಿಗೆ ಹೇಳಿ ಇವತ್ತು? ಇದನ್ನ ಹೇಳ್ತಾ ಆ ತಾಯಿ ಕೆಳಗಡೆ ಜಾಹೀರಾತಲ್ಲಿ ದಪ್ಪ ಅಕ್ಷರದಲ್ಲಿ ಬರೆಸ್ತಾರಂತೆ, ನಿಮಗೇನಾದ್ರೂ ಒಳ್ಳೆಯದನ್ನು ಹೇಳಬೇಕು ಅಂತ ಅನಿಸಿದ್ರೆ ತಕ್ಷಣಕ್ಕೆ ಹೇಳಿ. ಯಾಕೆ ಗೊತ್ತಾ, ನೀವು ತಕ್ಷಣಕ್ಕೆ ಹೇಳಿಲ್ಲ ಅಂತಾದ್ರೆ ಮುಂದಿನ ಕ್ಷಣಗಳಲ್ಲಿ, ಮುಂದಿನ ದಿನಗಳಲ್ಲಿ ನೀವು ಏನು ಹೇಳಬೇಕು ಅಂತಿದ್ರೋ ಅದನ್ನು ಹೇಳಲಿಕ್ಕೆ ಅಂತ ಸನ್ನಿವೇಶವೇ ಬರದೇ ಇರಬಹುದು, ಆ ವ್ಯಕ್ತಿಯೇ ಸಿಗದೆ ಇರಬಹುದು. ನನ್ನ ಮಗ ನನ್ನನ್ನು ಗೆದ್ದು ಬಿಟ್ಟ, ಐ ಲವ್ ಯು ಅಮ್ಮ ಅಂತ ಹೇಳ್ದ. ನನಗೂ ಆಸೆ ಇವತ್ತು, ಮಗನೇ ಐ ಲವ್ ಯು ಅಂತ ಹೇಳ್ಬೇಕು ಅಂತ ಆಸೆ. ನನ್ನ ಮಗನೇ ಇಲ್ವಲ್ಲ. ಕುಟುಂಬ ಚೆನ್ನಾಗಿರ್ಬೇಕು ಅಂತಾದ್ರೆ ಇಂತಹ ಸ್ವಭಾವವನ್ನ ನಾವು ಬೆಳೆಸ್ಕೋಬೇಕು. ಏನದು? ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಅಂತ ಡಿ ವಿ ಜಿಯವರು ಇದನ್ನೇ ಕಗ್ಗರು ಹೇಳೋದು. ಹರುಷಕ್ಕೆ ದಾರಿ ಯಾವುದು ಅಂದ್ರೆ ಕುಟುಂಬದಲ್ಲಿ ಒಳ್ಳೆಯದನ್ನು ಗುರುತಿಸ್ಬೇಕು. ಯಾವಾಗ ಒಳ್ಳೆಯದನ್ನು ಗುರುತಿಸ್ತೀವೋ ಸಹಜವಾಗಿ ಅದು ಒಳ್ಳೇದೇ ಆಗ್ಬೇಕು ತಾನೆ. ಒಳ್ಳೆಯದನ್ನು ಹೇಳಿದಾಗ ಒಳ್ಳೆಯದಾಗಲಿ ಕೆಟ್ಟದಾಗಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಮನೆಗಳಲ್ಲಿ ಚೆನ್ನಾಗಿರ್ಬೇಕು ಅಂತಾದ್ರೆ ದಯವಿಟ್ಟು ಒಳ್ಳೆಯದನ್ನು ಗುರುತಿಸ್ಬೇಕು. ನಮ್ಮಂತ ಹಲವರಿಗೆ ಪ್ರೇರಣೆ ಕೊಟ್ಟಂತ ನ ಕೃಷ್ಣಪ್ಪ ಅಂತ ಇವತ್ತಿಲ್ಲ ಅವರು. ಅವ್ರು ಹೇಳಿದಂತ ಒಂದು ಮಾತು, ಒಳ್ಳೆಯದನ್ನ ಗುರುತಿಸು, ಒಳ್ಳೆಯದನ್ನ ನೆನಪಿಡು, ಒಳ್ಳೆಯದನ್ನ ಮತ್ತೆ ಮತ್ತೆ ಹೇಳು ಅಂತ. ಬಹುಶಃ ಈ ಸೂತ್ರ ಡಿ ವಿ ಜಿ ಹೇಳಿದಂತ ಪದ್ಯವಲ್ಲೂ ಅದೇ ಸೂತ್ರ ಇರೋದು. ಕೃಷ್ಣಪ್ಪನವ್ರು ಹೇಳಿದಂತೂ ಕೂಡ ಅದೇನೇ. ನಮ್ಮ ಮನೆಗಳಲ್ಲಿ ಮನೆ ಚೆನ್ನಾಗಿರ್ಬೇಕು ಅಂತಾದ್ರೆ ಬಹುಶಃ ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಆಗ್ಬೇಕು. ಅಂತಹ ಮನಸ್ಸು, ಅಂತಹ ಮನೆ ನಮ್ದಾಗ್ಲಿ. ಅವಕಾಶಕ್ಕಾಗಿ ಧನ್ಯವಾದ. ನಮಸ್ಕಾರ. ವಸುಧೈವ ಕುಟುಂಬಕಂ